ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಇನ್ನೇನು ಒಂದೆರಡು ದಿನದಲ್ಲಿ ಬಾಕಿ ಇರುವಂಥದ್ದು. ಲೀಗಲ್ ಜಿ ಕೆ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಜನರಲ್ ನಾಲೆಜ್ ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೀಗಲ್ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದಾದರೆ ಅದ್ರ ಇಟ್ಸ್ ಅ ವೆರಿ ಬ್ರಾಡ್ ಕಾನ್ಸೆಪ್ಟ್. ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಹೇಳುವಂಥದ್ದು ವೆರಿ ಬ್ರಾಡ್ ಕಾನ್ಸೆಪ್ಟ್. ಬಟ್ ಅದನ್ನು ನಾವು ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳ ಆಧಾರದ ಮೇಲೆ ಯಾವ ಟಾಪಿಕ್ಸ್ಗಳನ್ನು ಕೇಳಿದ್ದಾರೆ ಹೇಳುವಂಥ ಆಧಾರದ ಮೇಲೆ ಕೆಲವೊಂದು ಟಾಪಿಕ್ಸನ್ನು ನಾವು ಲಿಸ್ಟ್ ಮಾಡಿದ್ದೇವೆ. ಅದನ್ನು ಕ್ವಿಕ್ಕಾಗಿ ರಿವಿಷನ್ನಾಗಿ ಮಾಡ್ತಾ ಹೋಗೋಣ. ಓಕೆ, ಸೊ ದಿಸ್ ವಿಲ್ ಬಿ ಅ ಕಂಪ್ಲೀಟ್ ಪವರ್ ಪ್ಯಾಕ್ಡ್ ಒಂದು ಕ್ಲಾಸ್ ಆಗಿರುತ್ತೆ. ಬಹಳಷ್ಟು ವಿಚಾರಗಳಿರ್ತವೆ. ಸೊ ಎಲ್ಲದೂ ಕೂಡ ನೀವು ಬರ್ಕೊಳ್ಬೇಕಂತ ಇಲ್ಲ, ಬಟ್ ಅದನ್ನು ನೆನ್ಪು ಮಾಡ್ಕೊಳ್ಳಿ. ಈ ಪಾಠವನ್ನು ಕೇಳ್ತಾ ನೆನ್ಪು ಮಾಡ್ಕೊಳ್ಳಿ. ಯಾರ್ಯಾರು ಹೂ ಇಸ್ ಹೂ ಹೇಳುವಂಥದ್ದೆಲ್ಲ ಆ ವಿಚಾರಗಳನ್ನ ಹೇಳ್ತಾ ಹೋಗ್ತೇವೆ. ಸೊ ನಾವು ಏನು ಬೇಸಿಕಲಿ ನೋಡ್ತಿದ್ದೇವೆ ಅಂತಂದರೆ, ಫಸ್ಟ್ ಆಫ್ ಆಲ್ ಈಗ ಪ್ರೆಸೆಂಟ್ ಈಗ ಪ್ರೆಸಿಡೆಂಟ್ ಯಾರು, ಪ್ರೈಮ್ ಮಿನಿಸ್ಟರ್ ಯಾರು, ಸೊ ಅಷ್ಟೇ ಅಲ್ಲ, ಈಗ ಎಲೆಕ್ಷನ್ ಕಮಿಷನ್ ಇರ್ಬೋದು, ಹ್ಯೂಮನ್ ರೈಟ್ ಕಮಿಷನ್ ಇರ್ಬೋದು. ಸೊ ಪ್ರೆಸೆಂಟ್ ಯಾರು ಏನಾಗಿದ್ದಾರೆ ಹೇಳುವಂಥ ಒಂದು ವಿಚಾರ. ಸೊ ಅದೇ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ವಿಚಾರ. ಹಾಗೆ ಫಸ್ಟ್ ಅಂದರೆ ಫಸ್ಟ್ ಫೀಮೇಲ್ ಜಡ್ಜ್, ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಫಸ್ಟ್ ಲೋಕಾಯುಕ್ತ, ಫಸ್ಟ್ ಲೋಕಪಾಲ್, ಈ ರೀತಿ ಫಸ್ಟ್ಗಳಾಗಿರುವಂಥದ್ದು, ಪ್ರಪ್ರಥಮಗಳು, ಅದರ ಬಗ್ಗೆ ಕೆಲವೊಂದು ನೋಡಲಿಕ್ಕಿದ್ದಾವೆ. ಹಾಗೂ ಸೂಪರ್ಲೇಟಿವ್ಸ್ ಅಂದರೆ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಅಥವಾ ಹೈಲಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸ್ಟೇಟ್, ಈ ರೀತಿ ಸೂಪರ್ಲೇಟಿವ್ಸ್, ಬೆಸ್ಟ್, ಹೈಯೆಸ್ಟ್, ಆ ರೀತಿ ಇರುವಂಥದ್ದು ಸೂಪರ್ಲೇಟಿವ್ಸ್ ಅಂತ ಹೇಳ್ತೇವೆ. ಇನ್ನು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳನ್ನು ನೋಡ್ತಿದ್ದಾವೆ, ಇವೆಂಟ್ಸ್ಗಳಾಗಿರುವಂಥದ್ದು. ಹಾಗೆ ಬುಕ್ಸ್ ಅಂದರೆ ಆಥರ್ಸ್ಗಳು ಹೇಳ್ತಾರಲ್ಲ, ಸೊ ಹೆಚ್ಚಾಗಿ ನಮ್ಮ ಆಟೋಬಯೋಗ್ರಫೀಸ್ಗಳ ಬಗ್ಗೆ ಹೆಚ್ಚಾಗಿ ನಾವು ಕ್ವಶನ್ಗಳನ್ನು ನೋಡಿದ್ದೇವೆ. ಹಾಗೆ ಮೋಟೋಸ್, ಧ್ಯೇಯ ವಾಕ್ಯಗಳು ಅಂತ ಹೇಳಿರ್ತವೆ. ಉದಾಹರಣೆಗೆ ಧರ್ಮೋ ರಕ್ಷತೆ ರಕ್ಷಿತಃ, ಅದು ಯಾವ ಸಂಸ್ಥೆಯ ಧ್ಯೇಯ ವಾಕ್ಯ ಹೇಳುವಂಥದ್ದು, ಆ ರೀತಿ. ಹಾಗೂ ಕರೆಂಟ್ ಅಫೇರ್ಸ್, ಪ್ರೆಸೆಂಟ್ ಕರೆಂಟ್ ಅಫೇರ್ಸ್, ಇತ್ತೀಚೆಗೆ ಎಲ್ಲದೂ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಕರ್ನಾಟಕಕ್ಕೆ ರಿಲೇಟೆಡ್ ತುಂಬ ಒಂದು ನ್ಯೂಸಲ್ಲಿರುವಂಥ ವಿಚಾರಗಳನ್ನು, ಕೆಲವೊಂದು ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಓಕೆ, ಸೊ ಫಸ್ಟಿಗೆ ನಮ್ಮ ಭಾರತದ ಪ್ರೆಸಿಡೆಂಟ್ ಯಾರು? ಶಿ ಇಸ್ ನನ್ ಅದರ್ ದ್ಯಾನ್ ಶ್ರೀಮತಿ ದ್ರೌಪದಿ ಮುರ್ಮು. ಸೊ ಶಿ ಇಸ್ ದ ಸೆಕೆಂಡ್ ವುಮನ್ ಟು ಬಿಕಮ್ ದಿ ಪ್ರೆಸಿಡೆಂಟ್. ಆಯಿತಾ, ಫಸ್ಟ್ ವುಮನ್ ಪ್ರೆಸಿಡೆಂಟ್ ಯಾರು? ಪ್ರತಿಭಾ ಪಾಟೀಲ್ ಆಗಿದ್ದರು. ಸೆಕೆಂಡ್ ವುಮನ್ ಪ್ರೆಸಿಡೆಂಟು, ಬಟ್ ಫಸ್ಟ್ ಟ್ರೈಬಲ್ ಟು ಹ್ಯಾವ್ ಬಿಕಮ್ ಪ್ರೆಸಿಡೆಂಟ್. ಆಯಿತಾ. ಹಾಗೆ ವೈಸ್ ಪ್ರೆಸಿಡೆಂಟ್ ಯಾರು? ಸೊ ಇತ್ತೀಚೆಗೆ ನಾವು, ಇದು ಬಹಳ ನ್ಯೂಸಲ್ಲಿರುವಂಥದ್ದು, ಇತ್ತೀಚೆಗೆ ಜಗದೀಪ್ ಧನ್ಕರ್ ಆಗಿದ್ದರು, ಬಟ್ ಅವರು ರೆಸಿಗ್ನೇಷನ್ ಮಾಡಿದರು. ಸೊ ಅದಕ್ಕೋಸ್ಕರ ಈಗ ವೈಸ್ ಪ್ರೆಸಿಡೆಂಟ್ಗೆ ಎಲೆಕ್ಷನ್ ಆಯಿತು. ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟ ಎಲೆಕ್ಷನ್ ಆದಾಗ ಕ್ಯಾಂಡಿಡೇಟ್ಸ್ ಯಾರು? NDA ಕ್ಯಾಂಡಿಡೇಟ್ ಆಗಿ CP ರಾಧಾಕೃಷ್ಣನ್ ಹಾಗೂ ಇಂಡಿಯಾ ಬ್ಲಾಕ್ ಕ್ಯಾಂಡಿಡೇಟ್ ಆಗಿ ಸುದರ್ಶನ್ ರೆಡ್ಡಿ, ಇವರಿಬ್ಬರು ಕಂಟೆಸ್ಟ್ ಮಾಡಿದ್ರು. ಸೊ ಫೈನಲಿ ಯಾರು ಎಲೆಕ್ಟ್ ಆದರು ಅಂದರೆ CP ರಾಧಾಕೃಷ್ಣನ್. ಹಿ ಸ್ವೋರ್ನ್ ಇನ್ ಆಸ್ ದ 15th ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆಯಿತಾ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ ಈ ಒಂದು ಟಾಪಿಕ್. ಹಾಗೆ ಪ್ರೈಮ್ ಮಿನಿಸ್ಟರ್ ಯಾರು? ಶ್ರೀ ನರೇಂದ್ರ ಮೋದಿ ಅವರು. ಅವರು ಯಾವ್ಯಾವ ಪೋರ್ಟ್ಫೋಲಿಯೋ ಇಟ್ಕೊಂಡಿರುವಂಥದ್ದು ಅಂದರೆ, ಈಗ ಪರ್ಸ್ನಲ್, ಅಟೋಮಿಕ್ ಎನರ್ಜಿ, ಸ್ಪೇಸ್, ಪಬ್ಲಿಕ್ ಗ್ರೀವೆನ್ಸಸ್, ಪೆನ್ಷನ್ಸ್, ಸೊ ಈ ಪೋರ್ಟ್ಫೋಲಿಯೋಗಳನ್ನ ಇಟ್ಕೊಂಡಿರುವಂಥದ್ದು. ಹಾಗೆ ಹೋಮ್ ಮಿನಿಸ್ಟ್ರಿ ಯಾರು? ಶ್ರೀ ಅಮಿತ್ ಶಾ ಇರುವಂಥವ್ರು. ಹಾಗೆ ಡಿಫೆನ್ಸ್ ಮಿನಿಸ್ಟ್ರಿ ಯಾರು? ರಾಜನಾಥ್ ಸಿಂಗ್ ಆಗಿರ್ತಾರೆ. ಹಾಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರ್ ಡಾಕ್ಟರ್ ಸುಬ್ರಹ್ಮಣ್ಯ ಜೈಶಂಕರ್ ಆಗಿರ್ತಾರೆ. ಸೊ ನಾನು ಬೇಗ ಹೇಳ್ತಿದ್ದೇನೆ, ಪ್ಲೀಸ್ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ. ಹಾಗೆ ಫೈನಾನ್ಸ್ ಮಿನಿಸ್ಟ್ರ್ ಹಾಗೂ ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟ್ರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಓಕೆ, ಎರಡು ಇದು ವೆರಿ ಇಂಪಾರ್ಟೆಂಟ್. ಫೈನಾನ್ಸ್ ಮಿನಿಸ್ಟ್ರ್ ಇರ್ಬೋದು ಅಥವಾ ಕಾರ್ಪೊರೇಟ್ ಅಫೇರ್ಸ್, ಕಂಪ್ನೀಸ್ಗಳೆಲ್ಲ ಆಗುವಂಥದ್ದು ಇದೆಲ್ಲ. ಸೊ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಹಾಗೆ ಲಾ ಮಿನಿಸ್ಟ್ರ್, ಅದು ಕೂಡ ಇಂಪಾರ್ಟೆಂಟ್, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಅರ್ಜುನ್ ರಾಮ್ ಮೇಘ್ವಾಲ್. ಶ್ರೀ ಅರ್ಜುನ್ ರಾಮ್ ಮೇಘ್ವಾಲ್, ಹಿ ಈಸ್ ಅ ಲಾ ಮಿನಿಸ್ಟರ್. ಹಾಗೆ ರೈಲ್ವೆ ಮಿನಿಸ್ಟ್ರಿ ಯಾರು ಅಂತ ಕೇಳಿದ್ರೆ ಶ್ರೀ ಅಶ್ವಿನಿ ವೈಷ್ಣವ್. ಸೊ ಇಂಪಾರ್ಟೆಂಟ್ ಕೆಲವೊಂದು ಮಿನಿಸ್ಟ್ರೀಸ್ಗಳ ಬಗ್ಗೆ ನಾವು ನೋಡಿದ್ವಿ. ಹಾಗೆ ಕರ್ನಾಟಕದಿಂದ ಯಾರ್ಯಾರು ಯೂನಿಯನ್ ಮಿನಿಸ್ಟರ್ಸ್ ಆಗಿರುವಂಥದ್ದು ಅಂದರೆ, ಕರ್ನಾಟಕದ ರೆಪ್ರೆಸೆಂಟೇಷನಿಂದ ಯೂನಿಯನ್ ಮಿನಿಸ್ಟರ್ಸ್ ಈಗ ಪ್ರೆಸೆಂಟ್ ಯಾರಿದ್ದಾರೆ ಅಂತಂದರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಒಂದು, ಹಾಗೂ ಶ್ರೀ H.D. ಕುಮಾರಸ್ವಾಮಿ, ಮಿನಿಸ್ಟರ್ ಆಫ್ ಹೆವಿ ಇಂಡಸ್ಟ್ರೀಸ್ ಮತ್ತು ಸ್ಟೀಲ್ಗೆ ಸಂಬಂಧಪಟ್ಟದ್ದು. ಹಾಗೆ ಶ್ರೀ ವಿ ಸೋಮಣ್ಣ, ಜಲಶಕ್ತಿ ಹಾಗೂ ರೈಲ್ವೇಸ್, ಅದು ಸ್ಟೇಟ್ ಇದಿರ್ಬೋದು. ಹಾಗೆ ಶ್ರೀ ಪ್ರಹ್ಲಾದ್ ಜೋಶಿ, ಕನ್ಸ್ಯೂಮರ್ ಅಫೇರ್ಸ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಮತ್ತು ಶೋಭಾ ಕರಂದ್ಲಾಜೆ. ಓಕೆ, 5 ಜನ ರೆಪ್ರೆಸೆಂಟೇಷನ್ ಇದೆ ಕರ್ನಾಟಕದಿಂದ ಯೂನಿಯನ್ ಮಿನಿಸ್ಟರ್ಸ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟನೇ ಲೋಕಸಭೆ ಈಗ ಆಗ್ತಾ ಇರುವಂಥದ್ದು? 18ನೇ ಲೋಕಸಭೆ. ಸೊ ಟೋಟಲ್ ಎಷ್ಟು ಮೆಂಬರ್ಸ್? ಟೋಟಲ್ 250 ಮೆಂಬರ್ಸ್ ಲೋಕಸಭೆಯಲ್ಲಿರುವಂಥವ್ರು. ಅದರಲ್ಲಿ 238 ರಾಜ್ಯಗಳಿಂದ, 12 ಯೂನಿಯನ್ ಟೆರಿಟರೀಸ್ಗಳಿಂದ, 238 ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ಗಳಿಂದ ಎಲೆಕ್ಟ್ ಆಗುವಂಥದ್ದು. 12 ಜನ ನಾಮಿನೇಟ್ ಆಗ್ತಾರೆ ರಾಜ್ಯಸಭೆಗೆ, ಲೋಕಸಭೆ ಅಲ್ಲ, ರಾಜ್ಯಸಭೆಗೆ. 18ನೇ ಲೋಕಸಭೆ ಇಲ್ಲಿದು. ಓಕೆ, ಸೊ ಇದರದ್ದು ಎಷ್ಟು ಜನ ಇರುವಂಥದ್ದು? 530 ಜನ ಸ್ಟೇಟ್ ರೆಪ್ರೆಸೆಂಟೇಷನು ಹಾಗೂ 20 ಜನ ಯೂನಿಯನ್ ಟೆರಿಟರಿ ರೆಪ್ರೆಸೆಂಟೇಷನ್ ಇರುವಂಥದ್ದು. ಸೊ ನಾಮಿನೇಷನ್ ಎಲ್ಲಿರುವಂಥದ್ದು? ಇಲ್ಲಿ ಪ್ರೆಸಿಡೆಂಟ್ ನಾಮಿನೇಟ್ ಮಾಡ್ತಾರೆ 12 ಜನರನ್ನು. ಈ ನಂಬರ್ ನೆನ್ಪಿಟ್ಕೊಳ್ಳಿ, 250ರಲ್ಲಿ 238 + 12, ಹಾಗೆ ಇದು 530
ಪ್ಲಸ್ 20 550 ಅಂತ ಹೇಳ್ಬೋದು. ಪ್ರೆಸೆಂಟಿಗೆ 543 ಸೀಟು ಫಿಲ್ ಆಗಿದೆ ಅಂತ, ಕೆಲವೊಂದು ವೇಕೆಂಟ್ ಎಲ್ಲ ಇರುತ್ತೆ. ಸೊ ಬಟ್ ಈಗ ಇರುವಂಥದ್ದು 18ನೇ ಲೋಕಸಭೆ. ರಾಜ್ಯಸಭೆ ಸಹ ಪರ್ಮನೆಂಟ್ ಬಾಡಿ, ಪ್ರತಿ 2 ವರ್ಷಕ್ಕೊಂದ್ಸಲ 1/3 ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ. ತುಂಬ ಸಲ ಕೇಳ್ತಿರ್ತಾರೆ. ರಾಜ್ಯಸಭೆ ಸಹ ಪರ್ಮನೆಂಟ್ ಬಾಡಿ, ಅದಕ್ಕೆ ಇಷ್ಟು ಇದಿಲ್ಲ. ಪ್ರತಿ ಮೆಂಬರ್ನ ಟರ್ಮ್ 6 ವರ್ಷ ಇರುವಂಥದ್ದು. ನೆಕ್ಸ್ಟ್ ಒನ್ನು, ಲೋಕಸಭೆಯ ಸ್ಪೀಕರ್ ಯಾರು? ಆನರಬಲ್ ಸ್ಪೀಕರ್ ಶ್ರೀ ಓಂ ಬಿರ್ಲಾ ಅಂತ ಹೇಳುವಂಥವ್ರು. ಡೆಪ್ಯೂಟಿ ಸ್ಪೀಕರ್ನ ಪೊಸಿಷನ್ ಖಾಲಿ ಇದೆ. ಹಾಗೆ ಲೀಡರ್ ಆಫ್ ದಿ ಹೌಸ್ ನರೇಂದ್ರ ಮೋದಿ, ಲೀಡರ್ ಆಫ್ ದಿ ಅಪೋಸಿಷನ್ ಯಾರಿರ್ತಾರೆ? ರಾಹುಲ್ ಗಾಂಧಿ, ಶ್ರೀ ರಾಹುಲ್ ಗಾಂಧಿ ಇರುವಂಥವ್ರು. ಹಾಗೆ ರಾಜ್ಯಸಭೆಗೆ ಚೇರ್ಮನ್ ಯಾರು? ವೈಸ್ ಪ್ರೆಸಿಡೆಂಟೇ ಎಕ್ಸ್ ಒಫಿಷಿಯೋ ಚೇರ್ಮನ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಶ್ರೀ CP ರಾಧಾಕೃಷ್ಣನ್, ಹಿ ಇಸ್ ದ ಚೇರ್ಮನ್ ಆಫ್ ದಿ ರಾಜ್ಯಸಭಾ. ಡೆಪ್ಯೂಟಿ ಚೇರ್ಮನ್ ಯಾರು? ಇಟ್ ಈಸ್ ಹರಿವಂಶ್ ನಾರಾಯಣ್ ಸಿಂಗ್ ಅಂತ ಹೇಳಿ ಡೆಪ್ಯೂಟಿ ಚೇರ್ಮನ್. ಓಕೆ, ಇನ್ನು ಆರ್ಮ್ಡ್ ಫೋರ್ಸಸ್ನ ಚೀಫ್ಗಳ ಹೆಸರು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್, ಆಯಿತಾ. ಕಂಪ್ಲೀಟ್ ಆಗಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು? ಜನರಲ್ ಅನಿಲ್ ಚೌಹಾಣ್. ಹಾಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಯಾರು? ಜನರಲ್ ಉಪೇಂದ್ರ ದ್ವಿವೇದಿ. ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಉಪೇಂದ್ರ ದ್ವಿವೇದಿ. ಚೀಫ್ ಆಫ್ ಏರ್ ಸ್ಟಾಫ್ ಯಾರು? ಏರ್ ಚೀಫ್ ಮಾರ್ಷಲ್ AP ಸಿಂಗ್. ಏರ್ ಚೀಫ್ ಮಾರ್ಷಲ್ AP ಸಿಂಗ್. ಹಾಗೆ ಚೀಫ್ ಆಫ್ ನೇವಲ್ ಸ್ಟಾಫ್ ಯಾರು? ಅಡ್ಮಿರಲ್ ದಿನೇಶ್ K ತ್ರಿಪಾಠಿ. ಇವರು ಸುಪ್ರೀಂ ಆರ್ಮ್ಡ್ ಫೋರ್ಸಸ್ನ ಚೀಫ್ಸ್ಗಳಾಗಿರ್ತಾರೆ. ನೆಕ್ಸ್ಟ್ ಒನ್, ಸುಪ್ರೀಂ ಕೋರ್ಟ್ಗೆ ಬರೋದಾದರೆ, ಸುಪ್ರೀಂ ಕೋರ್ಟ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು? 28 ಜನವರಿ 1950. ಅಂದರೆ 2 ದಿನದ ನಂತರ, ಭಾರತ ಗಣರಾಜ್ಯ ಆಚರಿಸೋ ದಿನದ ನಂತರ 2 ದಿನದ ನಂತರ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಯಿತು. ಸೊ ಪ್ರೆಸೆಂಟ್ ಸ್ಟ್ರೆಂತ್ ಏನು ಸುಪ್ರೀಂ ಕೋರ್ಟ್ದು? 34. ಟೋಟಲ್ ನಂಬರ್ ಆಫ್ ಜಡ್ಜಸ್ 34 ಜಡ್ಜಸ್. ಸೊ 33 ಪ್ಲಸ್ 1 ಜಡ್ಜ್. ಓಕೆ, ಸೊ ಒಂದು ಚೀಫ್ ಜಸ್ಟಿಸ್ ಇರುವಂಥವ್ರು. ಸೊ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಯಾರು? ಜಸ್ಟಿಸ್ BR ಗವಾಯಿ, ಭೂಷಣ್ ರಾಮಕೃಷ್ಣ ಗವಾಯಿ ಅಂತ ಹೇಳಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪ್ರೆಸೆಂಟ್ ಚೀಫ್ ಜಸ್ಟಿಸ್. ಇವರ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು. ಸೊ ಹೆಸರು ನೆನ್ಪಿಟ್ಕೊಳ್ಳಿ. ಈಸ್ ದ 52nd ಚೀಫ್ ಜಸ್ಟಿಸ್, 52ನೇ ಚೀಫ್ ಜಸ್ಟಿಸ್ ಭಾರತದ. ಓಕೆ, ಸೊ ಇದು ಲಾಂಗ್ ಲಿಸ್ಟ್ ಆಫ್ ಎಷ್ಟು ಜನ ಜಡ್ಜಸ್ ಇದ್ದಾರೆ ಅಂತ ಹೇಳಿ. ಈಗ ಪ್ರೆಸೆಂಟ್ ಹಾಲಿ ಜಡ್ಜಸ್ಗಳು ಯಾರಿದ್ದಾರೆ ಅಂತ ಹೇಳುವಂಥದ್ದು. ಸೊ ಪ್ಲೀಸ್ ಬಿ ಸರಿ ನೋಡಿ. ಟೋಟಲ್ ಸ್ಟ್ರೆಂತ್ 34. ಸೊ 34 ಇದೆ. ಚೀಫ್ ಜಸ್ಟಿಸ್ ಯಾರಿದ್ದಾರೆ? ಭೂಷಣ್ ರಾಮಕೃಷ್ಣ ಗವಾಯಿ ಅಂತ ಹೇಳಿ ಇವರಿರುವಂಥದ್ದು. ಇನ್ನು ಫೀಮೇಲ್ ಜಡ್ಜ್ ಅಂತ ಬರೋದಾದರೆ ಜಸ್ಟಿಸ್ BV ನಾಗರತ್ನ, ಆಯಿತಾ. ಸೊ ಇವರು ಕರ್ನಾಟಕದಿಂದ ಇರುವಂಥವರು. ಹಾಗೂ ಇನ್ನೂ ಏನಂತಂದರೆ ಶಿ ಮೇ ಬಿಕಮ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ಬೋದು. ಇದು ಸೀನಿಯಾರಿಟಿ ಲೆವೆಲ್ ಫಾಲೋ ಆದರೆ ಶಿ ಮೇ ಬಿಕಮ್ ದ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೇಳಿ ಇಲ್ಲಿ ಹೇಳ್ತಿರುವಂಥದ್ದು. ಓಕೆ, ಸೊ ಅದೊಂದು ವೆರಿ ಇಂಪಾರ್ಟೆಂಟ್. ಶಿ ಈಸ್ ಫ್ರಮ್ ಕರ್ನಾಟಕದಿಂದ ಆಗಿರುವಂಥವ್ರು. ಹಾಗೆ ಇನ್ನೊಬ್ಬರು ಕರ್ನಾಟಕದ ಸುಪ್ರೀಂ ಕೋರ್ಟ್ ಜಡ್ಜ್ ಅರವಿಂದ್ ಕುಮಾರ್ ಇರುವಂಥದ್ದು, ಜಸ್ಟಿಸ್ ಅರವಿಂದ್ ಕುಮಾರ್. ಟೋಟಲ್ 34 ನಂಬರ್ ಆಫ್ ಜಡ್ಜಸ್. ಚೀಫ್ ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ, BR ಗವಾಯಿ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ಇಲ್ಲಿ ತನಕ ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜನ ಫೀಮೇಲ್ ಜಡ್ಜಸ್ಗಳಾಗಿದ್ರು? ಸೋ ಫಾರ್ ಹೌ ಮೆನಿ ಫೀಮೇಲ್ ಜಡ್ಜಸ್? ಸೊ ಟೋಟಲ್ ಆಗಿದ್ದೇ 11 ಫೀಮೇಲ್ ಜಡ್ಜಸ್ ಟೋಟಲ್ಲೇ. ಸೊ ಫಸ್ಟ್ ಫೀಮೇಲ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜಸ್ಟಿಸ್ ಫಾತಿಮಾ ಬೇಬಿ, ಮೀರಾ ಸಾಹೇಬ್ ಫಾತಿಮಾ ಬೇಬಿ ಅಂತ ಹೇಳ್ತಾರೆ. ಇನ್ನು ತನಕ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಲಿಲ್ಲ. ಇನ್ನು ಆದರೆ ಜಸ್ಟಿಸ್ BV ನಾಗರತ್ನ ಆಗಲಿಕ್ಕಿದ್ದಾರೆ. ಓಕೆ, ಸೊ ಇದಿಷ್ಟು ಜನ ಹೆಸರು. ಜಸ್ಟಿಸ್ ಸುಜಾತಾ V ಮನೋಹರ್, ಜಸ್ಟಿಸ್ ರೂಮಾ ಪಾಲ್, ಜಸ್ಟಿಸ್ ಜ್ಞಾನಸುಧಾ ಮಿಶ್ರಾ, ಜಸ್ಟಿಸ್ ರಂಜನ್ ಪ್ರಕಾಶ್ ದೇಸಾಯಿ, ಜಸ್ಟಿಸ್ R ಭಾನುಮತಿ, ಜಸ್ಟಿಸ್ ಇಂದು ಮಲ್ಹೋತ್ರಾ, ಜಸ್ಟಿಸ್ ಇಂದಿರಾ ಬ್ಯಾನರ್ಜಿ. ಹಾಗೂ ಈ 3 9, 10, 11 ಇದೆಯಲ್ಲ ಅವರೆಲ್ಲ ಒಟ್ಟಿಗೆ ಸ್ವೇರಿನ್ ಮಾಡಿರುವಂಥದ್ದು. ಜಸ್ಟಿಸ್ ಹಿಮಾ ಕೊಹ್ಲಿ, ಜಸ್ಟಿಸ್ BV ನಾಗರತ್ನ ಹಾಗೂ ಜಸ್ಟಿಸ್ ಬೇಲಾಯಂ ತ್ರಿವೇದಿ. ಸೊ 11 ಫೀಮೇಲ್ ಜಡ್ಜಸ್ಗಳು ಇಲ್ಲಿ ತನಕ ಆಗಿದ್ರು ಸುಪ್ರೀಂ ಕೋರ್ಟಲ್ಲಿ. ಓಕೆ, ಸೊ ನೆಕ್ಸ್ಟ್ ಹೂ ಇಸ್ ದ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಕಾನ್ಸ್ಟಿಟ್ಯೂಷನ್ ಹುದ್ದೆ, ಸಾಲಿಸಿಟರ್ ಜನರಲ್ ಕಾನ್ಸ್ಟಿಟ್ಯೂಷನ್ ಹುದ್ದೆ ಅಲ್ಲ. ಸೊ ಅಟಾರ್ನಿ ಜನರಲ್, ಪ್ರೆಸೆಂಟ್ ಅಟಾರ್ನಿ ಜನರಲ್ R ವೆಂಕಟರಮಣಿ. ಹಾಗೂ ಪ್ರೆಸೆಂಟ್ ಸಾಲಿಸಿಟರ್ ಜನರಲ್ ಯಾರು? ತುಷಾರ್ ಮೆಹ್ತಾ. ಹಾಗೆ ಎಲೆಕ್ಷನ್ ಕಮಿಷನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಶ್ರೀ ಜ್ಞಾನೇಶ್ ಕುಮಾರ್. ಇತ್ತೀಚೆಗೆ ಒಂದು 4-5 ತಿಂಗಳಾಯಿತು ಕಾಣುತ್ತೆ ಅಪಾಯಿಂಟ್ಮೆಂಟ್ ಆಗಿ. ಸೊ ಶ್ರೀ ಜ್ಞಾನೇಶ್ ಕುಮಾರ್.
ಸೊ ರಿಮೆಂಬರ್ ದಿಸ್ ನೇಮ್. ಹಾಗೂ ಇನ್ನೂ ಇಬ್ಬರು ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ, ಸುಖಬೀರ್ ಸಿಂಗ್ ಸಂಧು ಮತ್ತು ಡಾಕ್ಟರ್ ವಿವೇಕ್ ಜೋಶಿ. ಹಾಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅದರ ಚೇರ್ಪರ್ಸನ್ ಯಾರು? ಸೊ ಶ್ರೀ ಜಸ್ಟಿಸ್ ವಿ ರಾಮಸುಬ್ರಹ್ಮಣ್ಯನ್. ಓಕೆ, NHRC ಅಂತ ಹೇಳ್ತೇವಲ್ಲ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಪ್ರೆಸಿಡೆಂಟ್, ಚೇರ್ಪರ್ಸನ್ ಅಂತ ಹೇಳ್ಬೋದು, ಶ್ರೀ ಜಸ್ಟಿಸ್ ವಿ ರಾಮಸುಬ್ರಹ್ಮಣ್ಯನ್. ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, NCW ಅಂತ ಹೇಳುವಂಥದ್ದು ಶ್ರೀಮತಿ ವಿಜಯ ಕೆ ರಾಹತ್ಕರ್. ಓಕೆ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಶ್ರೀಮತಿ ವಿಜಯ ರಾಹತ್ಕರ್. ನೆಕ್ಸ್ಟ್ ಒನ್. ಓಕೆ, ಸೊ ಇದು ಇಂಡಿಯಾಗೆ ಸಂಬಂಧಪಟ್ಟ ಬೇಸಿಕ್ ಒಂದು ಪ್ರೆಸೆಂಟ್ ಯಾರು ಅಂತ ನೋಡಿದ್ವಿ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಬಂದಾಗ, ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿವೆ. ಆಯಿತಾ? ಸೊ ಪಾಪ್ಯುಲೇಷನ್ನು ಸುಮಾರು 6,10,95,000 ಚಿಲ್ಲರೆ. ಓಕೆ, 6 ಕೋಟಿ ಅಂತ ಹೇಳ್ಬೋದು. ಲಿಟ್ರೇಸಿ 75.36%. ಸೊ ರೀಸೆಂಟಾಗಿ, ಸೊ ಟೋಟಲ್ ಆಗಿ 31 ಜಿಲ್ಲೆಗಳಿವೆ. ರೀಸೆಂಟಾಗಿ 31ನೇ ಜಿಲ್ಲೆ ಯಾವುದಾಗಿರುವಂಥದ್ದು? ವಿಜಯನಗರ. ಈ ಬಳ್ಳಾರಿ ಜಿಲ್ಲೆ ಏನಿತ್ತು ಅದನ್ನು ಬೈಫರ್ಕೇಟ್ ಮಾಡಿ ವಿಜಯನಗರ ಜಿಲ್ಲೆ ಅಂತ ಆಗಿರುವಂಥದ್ದು. ನೆಕ್ಸ್ಟ್ ಒಂದು ಕರ್ನಾಟಕದ ಗವರ್ನರ್ ಯಾರು, ರಾಜ್ಯಪಾಲರು ಯಾರು? ಶ್ರೀ ತಾವರ್ ಚಂದ್ ಗೆಹ್ಲೋಟ್. ಹಿ ಇಸ್ ದ ಆನರೇಬಲ್ ಗವರ್ನರ್ ಆಫ್ ಕರ್ನಾಟಕ. ಹಾಗೆ ಚೀಫ್ ಮಿನಿಸ್ಟರ್ ಯಾರು? ಶ್ರೀ ಸಿದ್ದರಾಮಯ್ಯ. ಸೊ ಅವರ ಪೋರ್ಟ್ಫೋಲಿಯೋ ಏನಿದೆ? ಫೈನಾನ್ಸ್, ಕ್ಯಾಬಿನೆಟ್ ಅಫೇರ್ಸ್, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಇಂಟೆಲಿಜೆನ್ಸ್, ಇನ್ಫಾರ್ಮೇಷನ್, ಯೂತ್ ಸರ್ವಿಸಸ್, ಸ್ಪೋರ್ಟ್ಸ್ ಆ್ಯಂಡ್ ST ವೆಲ್ಫೇರ್. ಹಾಗೆ ಡೆಪ್ಯೂಟಿ CM ಯಾರಿದ್ದಾರೆ? DK ಶಿವಕುಮಾರ್ ಇರುವಂಥವರು. ಹಾಗೂ ಅವರ ಪೋರ್ಟ್ಫೋಲಿಯೋ ಮೇಜರ್ ಆ್ಯಂಡ್ ಮೀಡಿಯಂ ಇರಿಗೇಷನ್ ಮತ್ತು ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟ ಡೆವಲಪ್ಮೆಂಟ್ ಇದೆಲ್ಲ ಕೂಡ ಇವರ ಖಾತೆಗೆ ಬರುವಂಥದ್ದು. ಹಾಗೂ ಹೋಮ್ ಮಿನಿಸ್ಟರ್ ಯಾರು? ಡಾಕ್ಟರ್ G ಪರಮೇಶ್ವರ್. ಹಿ ಈಸ್ ದ ಹೋಮ್ ಮಿನಿಸ್ಟರ್ ಎಕ್ಸ್ಕ್ಲೂಡಿಂಗ್ ಇಂಟೆಲಿಜೆನ್ಸ್. ಹಾಗೆ ಲಾ ಮಿನಿಸ್ಟರ್, ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಯಾರಾಗಿದ್ದಾರೆ? ಶ್ರೀ HK ಪಾಟೀಲ್. ಆಯಿತಾ? ಹಾಗೆ ಕರ್ನಾಟಕ ವಿಧಾನಸಭೆಗೆ ಬಂದಾಗ, ಕರ್ನಾಟಕದ ವಿಧಾನಸಭೆ 16ನೇ ಕರ್ನಾಟಕ ವಿಧಾನಸಭೆ ಆಗಿರುವಂಥದ್ದು. ಸೊ ಸ್ಪೀಕರ್ UT ಖಾದರ್. ಹಾಗೂ ಡೆಪ್ಯೂಟಿ ಸ್ಪೀಕರು ರುದ್ರಪ್ಪ ಮಾನಪ್ಪ ಲಮಾನಿ. ಆಯಿತಾ? ಹಾಗೂ ಲೀಡರ್ ಆಫ್ ದಿ ಹೌಸ್ ಸಿದ್ದರಾಮಯ್ಯ, ಲೀಡರ್ ಆಫ್ ದಿ ಅಪೋಸಿಷನ್ ಅಶೋಕ್. ಹಾಗೂ ಟೋಟಲ್ 224 ಎಲೆಕ್ಟೆಡ್ ಸೀಟ್ಸ್ಗಳಿದೆ ಇರುವಂಥದ್ದು. ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಕೂಡ ಇದೆ. 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. ಸೊ ಕರ್ನಾಟಕ ಕೂಡ ಒಂದು ವಿಧಾನ ಪರಿಷತ್ ಇರುವಂಥವರು. ಸೊ ವಿಧಾನ ಪರಿಷತ್ತಿನ ಚೇರ್ಮನ್ ಅಥವಾ ಸಭಾಪತಿ ಅಂತ ಹೇಳುವಂಥವರು ಶ್ರೀ ಬಸವರಾಜ್ ಶಿವಲಿಂಗಪ್ಪ ಹೊರಟ್ಟಿ. ಹಾಗೂ ಉಪಸಭಾಪತಿ ಯಾರು? ಶ್ರೀ MK ಪ್ರಾಣೇಶ್. ಹಾಗೆ ವಿರೋಧ ಪಕ್ಷದ ನಾಯಕರು ಯಾರು? ಶ್ರೀ ಛಲವಾದಿ T ನಾರಾಯಣ ಸ್ವಾಮಿ. ಓಕೆ, ಸೊ ಪ್ರೆಸೆಂಟ್ ಸ್ಟ್ರೆಂತ್, ಈಗ ಪಾರ್ಟಿ ವೈಸ್ ಬೇಡ, ಬಟ್ ಸ್ಟ್ರೆಂತ್ ಏನು? 75. ಕರ್ನಾಟಕ ವಿಧಾನ ಪರಿಷತ್ನ ಸ್ಟ್ರೆಂತ್ 75. ಒಂದು ಜನರಲ್ ಆ ನಂಬರ್ ನಿಮಗೆ ಗೊತ್ತಿದ್ರೆ ಸಾಕು. ಓಕೆ, ಹಾಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳುವಂಥದ್ದು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕೋರ್ಟಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳೋದಾದರೆ, ಆಸ್ ಪರ್ ಆರ್ಟಿಕಲ್ 348 ಪ್ರಕಾರನೇ ಇಟ್ ಶಲ್ ಬಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಇದೆ 348 ಪ್ರಕಾರ. ಆಯಿತಾ? ಹಿಂದಿ ಲ್ಯಾಂಗ್ವೇಜಸ್ನ ಕೆಲವೊಂದು ಕಡೆ ಉಪಯೋಗಿಸ್ತಾರೆ, ಬಟ್ ಬೇರೆ ರೀಜನಲ್ ಲ್ಯಾಂಗ್ವೇಜನ್ನು ಪ್ರಪೋಸಲ್ ಕೊಟ್ಟರು ಸಹ ಅದನ್ನು ಅವರು ಒಪ್ಪಿರಲಿಲ್ಲ ಅಂತ ಹೇಳಿ ಈ ಎಂಟೈರ್ ಇದು ಹೇಳುವಂಥದ್ದು. ಸೊ ಇಂಗ್ಲೀಷ್ ಕಂಟಿನ್ಯೂಸ್ ಟು ಬಿ ದ ಲ್ಯಾಂಗ್ವೇಜ್ ಫಾರ್ ಆಲ್ ದ ಪ್ರೊಸೀಡಿಂಗ್ಸ್ ಆಫ್ ದ ಸುಪ್ರೀಂ ಕೋರ್ಟ್. ಓಕೆ, ಇನ್ನು ಹೈಕೋರ್ಟ್ನ ಚೀಫ್ ಜಸ್ಟಿಸ್, ಬೇರೆ ಬೇರೆ ರಾಜ್ಯಗಳ ಚೀಫ್ ಜಸ್ಟಿಸ್ ಅಂತ ಬಂದಾಗ ದೇರ್ಸ್ ಅ ಲಾಂಗ್ ಲಿಸ್ಟ್. ಕೆಲವೊಂದೆಲ್ಲ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಎಲ್ಲ ಇದ್ದಾರೆ, ಬಟ್ ನಮಗೆ ಕರ್ನಾಟಕದ ಒಂದು ಚೀಫ್ ಜಸ್ಟಿಸ್ ನೆನ್ಪಿಟ್ಕೊಂಡ್ರೆ ಸಾಕು. ಕರ್ನಾಟಕದ ಚೀಫ್ ಜಸ್ಟಿಸ್ ಯಾರು? ಜಸ್ಟಿಸ್ ವಿಭು ಬಕ್ರು. ಓಕೆ, ಸೊ ಹೀಸ್ ಪೇರೆಂಟ್ ಹೈಕೋರ್ಟ್ ಯಾವುದು ಅಂದರೆ ಅವರು ಡೆಲ್ಲಿ ಹೈಕೋರ್ಟ್ನವರು. ಪೇರೆಂಟ್ ಹೈಕೋರ್ಟ್ ಯಾವುದು ಅಂತ ಇರುತ್ತೆ? ಡೆಲ್ಲಿ ಹೈಕೋರ್ಟ್. ಇನ್ನು ಕೇರಳದೆಲ್ಲ ಅಕ್ಕಪಕ್ಕ ರಾಜ್ಯಗಳದ್ದು ನೋಡಿಟ್ಕೊಳ್ಬೋದು. ಕೇರಳ ನಿತಿನ್ ಮಧುಕರ್ ಜಾಮ್ದಾರ್ ಅಂತ ಹೇಳುವಂಥದ್ದು. ಓಕೆ, ಬಟ್ ಬ್ಯಾಡ, ಅವಶ್ಯಕತೆ ಇಲ್ಲ. ಕರ್ನಾಟಕ ಮತ್ತು ಇಂಡಿಯಾ ಈ ರೀತಿ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ಇನ್ನು ಹೈಕೋರ್ಟ್ಸ್ಗಳು, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್. ಒಟ್ಟು ಎಷ್ಟು ಹೈಕೋರ್ಟ್ಸ್ಗಳಿವೆ? 25 ಹೈಕೋರ್ಟ್ಸ್ಗಳಿವೆ. ರಾಜ್ಯಗಳು ಜಾಸ್ತಿ ಇವೆ, ಆದರೆ ಹೈಕೋರ್ಟ್ಸ್ಗಳು 25 ಇವೆ. ಯಾಕೆಂತಂದರೆ ಈಗ ನೋಡಿ, ಕೆಲವೊಂದು 25ನೇ ಲೇಟೆಸ್ಟ್ ಹೈಕೋರ್ಟ್ ಆಂಧ್ರ ಪ್ರದೇಶ ಅಮರಾವತಿಲಿ ಎಸ್ಟಾಬ್ಲಿಷ್ ಆಯಿತು. ಓಕೆ ನೋಡಿ, ಕಲ್ಕತ್ತಾ ಇದೆಲ್ಲ, ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಏನಿದೆ, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಅಂಡಮಾನ್ ಮತ್ತು ನಿಕೋಬಾರ್. ಅದಕ್ಕೆ ಸಂಬಂಧಪಟ್ಟ ಇದು ಕೂಡ ಕೋಲ್ಕತ್ತಾ ಹೈಕೋರ್ಟಲ್ಲಿ ವಿಚಾರಣೆ ಆಗುವಂಥದ್ದು. ಹಾಗೂ ಮುಂಬೈ ಹೈಕೋರ್ಟ್ ಏನಿದೆ, ಮಹಾರಾಷ್ಟ್ರದಲ್ಲಿದ್ದ ಮುಂಬೈ ಹೈಕೋರ್ಟು, ಇಟ್ ಕವರ್ಸ್ ಗೋವಾ ಬರುತ್ತೆ. ಹಾಗೂ ದಾದ್ರಾ ಆ್ಯಂಡ್ ನಗರ್ ಹವೇಲಿ, ದಿಯು ಆ್ಯಂಡ್ ದಮನ್, ಇದು ಇಷ್ಟು 3 ಮುಂಬೈ ಹೈಕೋರ್ಟ್ ಕವರ್ ಮಾಡುತ್ತೆ. ಹಾಗೂ ಪಾಂಡಿಚೇರಿ, ಪುದುಚೇರಿ ಅಂತಲೂ ಕರೀತಾರೆ, ಪಾಂಡಿಚೇರಿ ಮತ್ತು ತಮಿಳುನಾಡು, ಇದೆರಡನ್ನು ಚೆನ್ನೈ ಹೈಕೋರ್ಟ್
ಹಿಯರ್ ಮಾಡುವಂಥದ್ದು. ಹಾಗೂ ಅಸ್ಸಾಂ ಏನಿದೆಲ್ಲ ಗೌಹತಿ ಹೈಕೋರ್ಟ್, ಗೌಹತಿ ಅಸ್ಸಾಂ ರಾಜ್ಯದ ರಾಜಧಾನಿ. ಸೊ ಅಸ್ಸಾಮಿಗೆ ಸಂಬಂಧಪಟ್ಟ ಕೋರ್ಟ್ ಇಂದ ಹೈಕೋರ್ಟ್ ಇದೆ. ಇಟ್ ಆಲ್ಸೋ ಹಿಯರ್ಸ್ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ, 3-4 ರಾಜ್ಯಗಳದ್ದು ಹಿಯರ್ ಮಾಡುತ್ತೆ. ಸೊ ಗೌಹತಿ ಹೈಕೋರ್ಟ್ ಪರ್ಟೇನ್ಸ್ ಟು ನಾಗಾಲ್ಯಾಂಡ್, ಅಸ್ಸಾಂ, ಅರುಣಾಚಲ್ ಪ್ರದೇಶ್ ಆ್ಯಂಡ್ ಮಿಜೋರಾಂ. ಹಾಗೂ ಶ್ರೀನಗರ್ ಏನಿದೆ, ಶ್ರೀನಗರ್ನ ಹೈಕೋರ್ಟ್ ಇಟ್ ಹಿಯರ್ಸ್ ಜಮ್ಮು ಆ್ಯಂಡ್ ಕಾಶ್ಮೀರ ಮತ್ತು ಲಡಾಖ್ ಎರಡೂ ಕೂಡ. ಓಕೆ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎರಡನ್ನೂ ಕವರ್ ಮಾಡುತ್ತೆ. ಹಾಗೂ ಪಂಜಾಬ್ ಆ್ಯಂಡ್ ಹರಿಯಾಣ ಚಂಡೀಗಢ ಹೈಕೋರ್ಟ್ ಹಿಯರ್ಸ್ ದ ಮ್ಯಾಟರ್ ರಿಗಾರ್ಡಿಂಗ್ ಪಂಜಾಬ್ ಮತ್ತು ಹರಿಯಾಣ. ಹಾಗೆ ಕೇರಳ ಹೈಕೋರ್ಟ್ ಕೇವಲ ಕೇರಳ ಅಷ್ಟೇ ಅಲ್ಲ, ಲಕ್ಷದ್ವೀಪ್ ಅದರ ಕೇಸಸ್ಗಳನ್ನು ಕೂಡ ಹಿಯರ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ದೇರ್ ಆರ್ ಟೋಟಲಿ 25 ಹೈಕೋರ್ಟ್ಸ್. ಓಕೆ, ಪ್ರಿನ್ಸಿಪಲ್ ಸೀಟ್ಸ್ ಆ್ಯಂಡ್ ಬೆಂಚಸ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಆಲ್ರೆಡಿ ನಾವು ನೋಡಿದ್ವಿ ಕರ್ನಾಟಕದ ಚೀಫ್ ಜಸ್ಟಿಸ್ ಯಾರು, ಜಸ್ಟಿಸ್ ವಿಭು ಭಕ್ರು ಇರುವಂಥವ್ರು. ಓಕೆ, ಸೊ ಕರ್ನಾಟಕದ ಹೈಕೋರ್ಟ್ನ ಸ್ಟ್ರೆಂತ್ ಎಷ್ಟು? ಸೊ ಸ್ಯಾಂಕ್ಷನ್ ಸ್ಟ್ರೆಂತ್ 62 ಇದೆ ಆಯಿತಾ. ಈಗ ಸುಪ್ರೀಂ ಕೋರ್ಟಲ್ಲಿ 34 ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ವಾ. ಹಾಗೆ ಕರ್ನಾಟಕದಲ್ಲೂ ಅಪ್ರೂವ್ಡ್ ಜಡ್ಜ್ ಸ್ಟ್ರೆಂತ್ ಟೋಟಲ್ 62 ಇದೆ. ಅದರಲ್ಲಿ ಪರ್ಮನೆಂಟ್ 47, ಅಡಿಷ್ನಲ್ 15 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ನೋಡ್ಬೋದು ದರ್ ಆರ್ ಲಾಟ್ಸ್ ಆಫ್ ಫೀಮೇಲ್ ಜಡ್ಜಸ್ ಆಯಿತಾ. ಒಂದು 5-6ಕ್ಕಿಂತ ಜಾಸ್ತಿ ಫೀಮೇಲ್ ಜಡ್ಜಸ್ ಇದ್ದಾರೆ. ಶ್ರೀಮತಿ ಅನು ಶಿವರಾಮನ್, ಶ್ರೀಮತಿ ಕೊಟ್ರವ ಸೋಮಪ್ಪ ಮುದ್ಗಲ್, ಹಾಗೂ ಮಿಸ್ ಜ್ಯೋತಿ ಮೂಲಿಮನಿ, ಶ್ರೀಮತಿ ಲಲಿತಾ ಕನ್ನೆನ್ಗಂಟಿ, ಶ್ರೀಮತಿ ಮಕ್ಕಿಮನೆ ಗಣೇಶಯ್ಯ ಉಮಾ, ಶ್ರೀಮತಿ ಪೆರುಗು ಶ್ರೀ ಸುಧಾ, ಹಾಗೂ ಕಾಜಿ ಮಿಸ್ಸಸ್ ಕಾಜಿ ಜಯಬುನಿಸಾ ಮೊಹಿಯುದ್ದೀನ್, ಹಾಗೂ ಡಾಕ್ಟರ್ ಚಿಲ್ಲಕೂರ್ ಸುಮಲತಾ, ಹಾಗೂ ಮಿಸ್ ಎಸ್ ಹೇಮಲೇಖ. ಓಕೆ, ಸೊ ಇಷ್ಟು ಜನ ಫೀಮೇಲ್ ಜಡ್ಜಸ್ ಇದ್ದಾರೆ ಹೈಕೋರ್ಟಲ್ಲಿ, ಕರ್ನಾಟಕ ಹೈಕೋರ್ಟ್. ಹಾಗೂ ರೀಸೆಂಟಾಗಿ ಇಂಡಕ್ಟ್ ಆಗಿರುವಂಥವರು 2025 ರೀಸೆಂಟ್ ಹೇಳ್ಬೋದು, ಜಸ್ಟಿಸ್ ಕೆ ವಿ ಅರವಿಂದ್ ರೀಸೆಂಟಾಗಿ, ಅಥವಾ ಅದಕ್ಕಿಂತ ಹಿಂದೆ ಗುರುಸಿದ್ದಯ್ಯ ಬಸವರಾಜ್. ಇದೇನು ತುಂಬ ಕೇಳಲಿಕ್ಕಿಲ್ಲ, ಬಟ್ ಜಸ್ಟ್ ಚೀಫ್ ಜಸ್ಟಿಸಿಂದ ನೆನ್ಪಿಟ್ಕೊಳ್ಳಿ, ಮತ್ತು ನಂಬರ್ ಆಫ್ ಫೀಮೇಲ್ ಜಡ್ಜಸ್ ಅದನ್ನು ಸ್ವಲ್ಪ ನೋಡಿಟ್ಕೊಳ್ಳಿ. ಹಾಗೆ ಇನ್ನು ಅಡಿಷ್ನಲ್ ಜಡ್ಜಸ್ಗಳು ಕೂಡ ಇದ್ದಾರೆ. ಹಾಗೂ ಕರ್ನಾಟಕದ ಜಡ್ಜಸ್ಗಳು ಬೇರೆ ದೇಶಕ್ಕೆ ಬೇರೆ ರಾಜ್ಯಗಳಿಗೆ ಟ್ರಾನ್ಸ್ಫರ್ ಆಗಿರುವಂಥ ಜಡ್ಜಸ್ಗಳ ಲಿಸ್ಟನ್ನು ನಾವು ಕಾಣ್ಬೋದು. ಇದೆಲ್ಲ ನಿಮಗೆ ಲಿಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅಲ್ಲಿ ನಿಮಗೆ ಇದರ ಲಿಸ್ಟ್ ಸಿಗುತ್ತೆ ಆಯಿತಾ. ಬೇರೆ ಬೇರೆ ಜಡ್ಜಸ್ಗಳ ಹೆಸರು ಮತ್ತು ಅವರ ಡೇಟ್ ಆಫ್ ಅಪಾಯಿಂಟ್ಮೆಂಟ್, ಡ್ಯೂ ಫಾರ್ ರಿಟೈರ್ಮೆಂಟ್ ಅದೆಲ್ಲ ನೀವು ಇದರಲ್ಲಿ ಕಾಣ್ಬೋದು. ಹಾಗೆ ಅಡ್ವೊಕೇಟ್ ಜನರಲ್, ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಯಾರು? ಕೆ ಶಶಿಕಿರಣ್ ಶೆಟ್ಟಿ. ಸೊ ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಎರಡು ನೆನ್ಪಿಟ್ಕೊಳ್ಬೇಕು. ಹಾಗೂ ಪ್ರೆಸೆಂಟ್ ಕರ್ನಾಟಕ ಲೋಕಾಯುಕ್ತ ಯಾರು? ಇಟ್ ಈಸ್ ಜಸ್ಟಿಸ್ ಬಿ ಎಸ್ ಪಾಟೀಲ್. ಕರ್ನಾಟಕದ ಲೋಕಾಯುಕ್ತ ಜಸ್ಟಿಸ್ ಬಿ ಎಸ್ ಪಾಟೀಲ್. ಓಕೆ, ಸೊ ಇದು ಒಂದು. ಇದು ಇಲ್ಲಿ ತನಕ ನಾವು ಬೇಸಿಕ್ ಪ್ರೆಸೆಂಟ್ ಹೂ ಇಸ್ ಹೂ ಅಂತ ನೋಡಿದ್ವಿ. ಇನ್ನು ನೆಕ್ಸ್ಟ್ ಫಸ್ಟ್ ಭಾರತ ಪ್ರಪ್ರಥಮಗಳು ಯಾವುದ್ಯಾವುದು ಅಂತ ಹೇಳಿ ಲೆಟ್ಸ್ ಸಿ. ಸೊ ಫಸ್ಟ್ ಲೋಕ್ಪಾಲ್, ಭಾರತದ ಫಸ್ಟ್ ಲೋಕ್ಪಾಲ್ ಯಾರಾಗಿದ್ದರು? ಅದು 2019ರಲ್ಲಿ, ಈಗ ಲೋಕಾಯುಕ್ತ ಲೋಕ್ಪಾಲ್ ಆ್ಯಕ್ಟ್ ಬಂದಾಗ ಸ್ಥಾಪನೆ ಆಗಿರುವಂಥದ್ದು 2019ರಲ್ಲಿ. ಜಸ್ಟಿಸ್ ಪಿ ಸಿ ಘೋಷ್, ಪಿನಾಕಿ ಚಂದ್ರ ಘೋಷ್ ಅಂತ ಹೇಳಿ, ಹಿ ವಾಸ್ ದ ಫಸ್ಟ್ ಲೋಕ್ಪಾಲ್ ಆಫ್ ಇಂಡಿಯಾ. ಸೊ ಹೂ ಇಸ್ ದ ಫಸ್ಟ್ ಸ್ಪೀಕರ್ ಆಫ್ ಲೋಕಸಭಾ? ಲೋಕಸಭೆ ಫಸ್ಟ್ ಸ್ಪೀಕರ್ ಯಾರು? ಜಿ ವಿ ಮಾವ್ಲಂಕರ್ ಅಂತ ಹೇಳ್ತಾರೆ. ಅವರ ಹೆಸರು ಫಾದರ್ ಆಫ್ ಲೋಕಸಭಾ ಅಂತಲೂ ಹೇಳ್ತಾರೆ, ಹಾಗೂ ದಾದಾ ಸಾಹೇಬ್ ಅಂತ ಕೂಡ ಕರೀತಾರೆ. ಹೂ ಇಸ್ ದ ಫಸ್ಟ್ ಪ್ರೆಸಿಡೆಂಟ್? ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅವರು 2 ಟರ್ಮಿಗೆ ಪ್ರೆಸಿಡೆಂಟ್ ಆಗಿದ್ದರು ಆ್ಯಂಡ್ ಈಸ್ ದ ಲಾಂಗೆಸ್ಟ್ ಸರ್ವಿಂಗ್ ಪ್ರೆಸಿಡೆಂಟ್. ಹಾಗೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯದು ಕೂಡ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಗಿದ್ದರು. ಪ್ಲಸ್ ಅವರು ಈಸ್ ಆಲ್ಸೋ ದ ರಿಸಿಪಿಯೆಂಟ್ ಆಫ್ ಭಾರತ ರತ್ನ. ಹಾಗೆ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಯಾರು? ಎಸ್ ರಾಧಾಕೃಷ್ಣನ್, ಡಾಕ್ಟರ್ ಎಸ್ ಸರ್ವೇಪಲ್ಲೆ ರಾಧಾಕೃಷ್ಣನ್ ಅಂತ ಹೇಳಿ. ಸೊ ಹಿ ಈಸ್ ಆಲ್ಸೋ ದ ರಿಸಿಪಿಯೆಂಟ್ ಆಫ್ ಭಾರತ ರತ್ನ. ಹಾಗೆ ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಯಾರಾಗಿದ್ದರು? ಪ್ರತಿಭಾ ಪಾಟೀಲ್. ಸೆಕೆಂಡ್ ಫೀಮೇಲ್ ಪ್ರೆಸಿಡೆಂಟ್ ಯಾರು? ಈಗ ಪ್ರೆಸೆಂಟ್ ಯಾರು ಪ್ರೆಸಿಡೆಂಟ್ ಆಗಿದ್ದಾರೆ? ಶ್ರೀಮತಿ ದ್ರೌಪದಿ ಮುರ್ಮು. ಶಿ ಈಸ್ ದ ಸೆಕೆಂಡ್ ಫೀಮೇಲ್ ಪ್ರೆಸಿಡೆಂಟ್. ದ ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಈಸ್ ಪ್ರತಿಭಾ ಪಾಟೀಲ್. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು? ಜವಾಹರ್ಲಾಲ್ ನೆಹರು. ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಯಾರು? ಅವರ ಮಗಳು ಇಂದಿರಾ ಗಾಂಧಿ ಅಲ್ವಾ. ಹಾಗೆ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಹರಿಲಾಲ್ ಜೆ ಕಾನಿಯಾ. ಇದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಹರಿಲಾಲ್ ಜೆ ಕಾನಿಯಾ. ಹಾಗೆ ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು? ಇನ್ನೂ ತನಕ ಯಾರು ಆಗಿಲ್ಲ, ಬಟ್ ಆ್ಯಸ್ ಐ ಸೆಡ್ ಅರ್ಲಿಯರ್, ಕರ್ನಾಟಕದ ಜಸ್ಟಿಸ್ ಬಿ ವಿ ನಾಗರತ್ನ ಅವರು in 2027 she may become the first woman chief justice of India if the same seniority ಅದು ಫಾಲೋ ಆಯಿತು ಅಂತ ಆದರೆ. ಹಾಗೆ ಫಸ್ಟ್ ಫೀಮೇಲ್ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರು? ಚೀಫ್ ಜಸ್ಟಿಸ್ ಅಲ್ಲ, ಸುಪ್ರೀಂ ಕೋರ್ಟಿಗೆ ಫಸ್ಟ್ ಮಹಿಳಾ ನ್ಯಾಯಮೂರ್ತಿ ಆದಂಥವರು ಜಸ್ಟಿಸ್ ಮೀರಾ ಸಾಹಿಬ್ ಫಾತಿಮಾ ಬೀವಿ.
ಸೊ ಶಿ ರೀಸೆಂಟ್ಲಿ ಪಾಸ್ಡ್ ಅವೇ, ರೀಸೆಂಟಾಗಿ ತುಂಬ ರೀಸೆಂಟ್ಲಿ ಅಲ್ಲ, ಒಂದು 5-6 ತಿಂಗಳ ಒಳಗೆ. ಸೊ ದ್ಯಾಟ್ ಮೇ ಬಿ ಒನ್ ಆಫ್ ದ ಪಾಸಿಬಲ್ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಹೂ ಇಸ್ ದ ಫಸ್ಟ್ ಫೀಮೇಲ್ ಹೈಕೋರ್ಟ್ ಚೀಫ್ ಜಸ್ಟಿಸ್, ಹೈಕೋರ್ಟ್ನಲ್ಲಿ ಫಸ್ಟ್ ಚೀಫ್ ಜಸ್ಟಿಸ್ ಆದಂಥ ಫಸ್ಟ್ ಫೀಮೇಲ್ ಲೇಡಿ ಯಾರು, ಫೀಮೇಲ್ ಜಡ್ಜ್ ಯಾರು, ಹೈಕೋರ್ಟ್ ಚೀಫ್ ಜಸ್ಟಿಸ್ ಆದಂಥವ್ರು ಅಂದರೆ ಶಿ ಈಸ್ ಲೀಲಾ ಸೇತ್, ಜಸ್ಟಿಸ್ ಲೀಲಾ ಸೇತ್, ಹಿಮಾಚಲ್ ಪ್ರದೇಶದ ಚೀಫ್ ಜಸ್ಟಿಸ್ ಆದಂಥವರು. ಆ್ಯಂಡ್ ಶಿ ವಾಸ್ ಆಲ್ಸೋ ದ ಫಸ್ಟ್ ವುಮನ್ ಟು ಬಿ ಡೆಸಿಗ್ನೇಟೆಡ್ ಆಸ್ ಸೀನಿಯರ್ ಕೌನ್ಸಿಲ್ ಬೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಸೀನಿಯರ್ ಕೌನ್ಸಿಲ್ ಅಂತ ಹೇಳಿ ಡೆಸಿಗ್ನೇಟ್ ಆಗಿತ್ತು. ಹಾಗೆ ಫಸ್ಟ್ ವುಮನ್ ಜಡ್ಜ್, ವುಮನ್ ಆಗಿ ಜಡ್ಜ್ ಆದಂಥವ್ರು ಯಾರು, ಅನ್ನಾ ಚಾಂಡಿ ಅಂತ ಹೇಳುವಂಥವ್ರು. ಲೇಟರ್ ಶಿ ಬಿಕೇಮ್ ದ ಫಸ್ಟ್ ಹೈಕೋರ್ಟ್ ಜಡ್ಜ್ ಆಲ್ಸೋ, ಫಸ್ಟ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದವರು, ಬಟ್ ಶಿ ಲೇಟರ್ ಬಿಕಮ್ ದ ಫಸ್ಟ್ ಹೈಕೋರ್ಟ್ ಜಡ್ಜ್. ಸೊ ಯಾವ ಹೈಕೋರ್ಟ್ ಜಡ್ಜ್, ಕೇರಳ ಹೈಕೋರ್ಟ್. ಸೊ ಫಸ್ಟ್ ಎವರ್ ಜಡ್ಜ್ ಅಂತಂದರೆ ಅನ್ನಾ ಚಾಂಡಿ ಅಂತ ಹೇಳ್ಬೋದು. ಶಿ ಲೇಟರ್ ಬಿಕೇಮ್ ದ ಹೈಕೋರ್ಟ್ ಜಡ್ಜ್ ಆಲ್ಸೋ. ಅದೇ ಕನ್ಫ್ಯೂಷನ್ ಆಗುತ್ತೆ ತುಂಬ, ಸೊ ಪ್ಲೀಸ್ ಬಿ ಕೇರ್ಫುಲ್. ಜಡ್ಜ್ ಬೇರೆ, ಹೈಕೋರ್ಟ್ ಜಡ್ಜ್ ಬೇರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಬೇರೆ, ಪ್ಲಸ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅದು ಕೂಡ ಬೇರೆ ಬೇರೆ ಆಗಿರುತ್ತೆ ಆ ಫಸ್ಟ್ ಹೇಳುವಂಥ ಕ್ಯಾಟಗರಿಯಲ್ಲಿ. ಓಕೆ, ಸೊ ಫಸ್ಟ್ ಇಂಡಿಯನ್ ಗವರ್ನರ್ ಆಫ್ ಫ್ರೀ ಇಂಡಿಯಾ, ಸ್ವತಂತ್ರ ಭಾರತದ ಗವರ್ನರ್ ಯಾರಾಗಿದ್ರು, ಸ್ಟೇಟದಲ್ಲ, ಗವರ್ನರ್ ಜನರಲ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಸಿ ರಾಜಗೋಪಾಲಾಚಾರಿ. ಹಿ ವಾಸ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ಭಾರತ ರತ್ನ ಆಲ್ಸೋ. ಹಾಗೆ ಒಂದು ರಾಜ್ಯದ ಫಸ್ಟ್ ಗವರ್ನರ್ ಯಾರಾಗಿದ್ರು, ಸರೋಜಿನಿ ನಾಯ್ಡು ಅಂತ ಹೇಳಿ ಹೇಳ್ಬೋದು. ಹಾಗೆ ಒಂದು ರಾಜ್ಯದ ಫಸ್ಟ್ ಚೀಫ್ ಮಿನಿಸ್ಟರ್, ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಯಾರು, ಇಟ್ ಈಸ್ ಸುಚೇತಾ ಕೃಪಲಾನಿ ಅಂತ ಹೇಳಿ ಉತ್ತರ ಪ್ರದೇಶ್. ಇದೆಲ್ಲ ಫಸ್ಟ್ ಇನ್ ಇಂಡಿಯಾ ಬರುವಂಥದ್ದು. ಹಾಗೆ ಇದೆಲ್ಲ ಕೆಲವೊಂದು ನಿಮ್ಮ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಫಸ್ಟ್ ಲಾ ಮಿನಿಸ್ಟರ್ ಯಾರು, ಡಾಕ್ಟರ್ BR ಅಂಬೇಡ್ಕರ್. ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್. ಹಾಗೆ ಫಾದರ್ ಆಫ್ PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅದ್ರ ಪಿತಾಮಹ ಯಾರು ಅಂತ ಕೇಳಿದ್ರೆ ಜಸ್ಟಿಸ್ PN ಭಗವತಿ ಅಂತ ಹೇಳ್ಬೋದು. ಹಾಗೆ ಹೂ ಇಸ್ ದ ಫಸ್ಟ್ ಎಲೆಕ್ಷನ್ ಕಮಿಷನರ್, ಈಗ ಪ್ರೆಸೆಂಟ್ ಕಮಿಷನರ್ ಯಾರು, ಜ್ಞಾನೇಶ್ ಕುಮಾರ್. ಫಸ್ಟ್ ಎಲೆಕ್ಷನ್ ಕಮಿಷನರ್ ಯಾರಾಗಿದ್ರು, ಸುಕುಮಾರ್ ಸೇನ್, ಹಿ ಇಸ್ ದ ಫಸ್ಟ್ ಎಲೆಕ್ಷನ್ ಕಮಿಷನರ್. ಓಕೆ, ಸೊ ಇನ್ನೊಂದು ಇಂಟರ್ನ್ಯಾಷನಲ್ ಕೋರ್ಸ್, ಒಂದು ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ, ಜಡ್ಜಸ್ಗೆ ಸಂಬಂಧಪಟ್ಟ ಅವರ ಟ್ರೈನಿಂಗ್ ಸಂಬಂಧಪಟ್ಟ ಆಗಿರುವಂಥದ್ದು ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ ಇರುವಂಥದ್ದು. ಅದು ಭೋಪಾಲಲ್ಲಿ ಇರುವಂಥದ್ದು, ಮಧ್ಯಪ್ರದೇಶನ ಭೋಪಾಲಲ್ಲಿದೆ. 1993 ಎಸ್ಟಾಬ್ಲಿಷ್ ಆಯಿತು. ಏನಾದರೂ ಹೊರತುಪಡಿಸಿ ಬೇರೆ ಈಗ ಜುಡಿಷರಿಗೆ ಸಂಬಂಧಪಟ್ಟದಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇಟ್ಸ್ ಒನ್ ಆಫ್ ದ 6 ಆರ್ಗನ್ಸ್, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ನ ಒಂದು ಮುಖ್ಯವಾದಂಥ ಒಂದು ಪ್ರಮುಖವಾದಂಥ ಅಂಗ ಸಂಸ್ಥೆ ಆಗಿರುವಂಥದ್ದು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲಿದೆ, ನೆದರ್ಲ್ಯಾಂಡ್ಸ್ನ ಹೇಗಲ್ಲಿ ಇರುವಂಥದ್ದು. 1945 ಸ್ಥಾಪನೆ ಆಗಿದೆ. ಸೊ ಈಗ ಅಲ್ಲಿಯ ಪ್ರೆಸಿಡೆಂಟ್ ಯಾರು, ಪ್ರೆಸಿಡೆಂಟ್ ಜಡ್ಜ್ ಅಥವಾ ಮೇನ್ ಪರ್ಸನ್ ಯಾರಿರ್ತಾರೆ ಅಲ್ಲಿ ಅಂದರೆ ಯುಜಿ ಇವಾಸವ ಅಂತ ಹೇಳುವಂಥ ವ್ಯಕ್ತಿ, ಹಿ ಇಸ್ ದ ಪ್ರೆಸಿಡೆಂಟ್. ಹಾಗೆ ಭಾರತದ ಜಡ್ಜಸ್ಗಳು ಕೂಡ ದೇ ವೇರ್ ದ ಜಡ್ಜಸ್ ಇನ್ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ಭಾರತದ ರೆಪ್ರೆಸೆಂಟೇಷನ್ ಕೂಡ ಇದೆ. ಇಲ್ಲಿ ತನಕ 4 ಜಡ್ಜಸ್ಗಳಾಗಿದ್ದಾರೆ. ಸೊ ಫಸ್ಟ್ ಪರ್ಸನ್ ಟು ಬಿಕಮ್ ದಿ ಜಡ್ಜ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಶ್ರೀ ಬೆನಗಲ್ ರಾವ್. ಇನ್ನು ನೆಕ್ಸ್ಟ್ ಒನ್ ನಾಗೇಂದ್ರ ಸಿಂಗ್. He also became the president, ಕೇವಲ ಅಲ್ಲಿಯ ಜಡ್ಜ್ ಅಲ್ಲ, he also became the president of International Court of Justice. He was the first Indian to become president of International Court of Justice. ಹಾಗೆ ಇನ್ನು ಉಳಿದಂಥ ಜಡ್ಜಸ್ ರಘುನಂದನ್ ಸ್ವರೂಪ್ ಪಾಠಕ್ ಹಾಗೂ ಜಸ್ಟಿಸ್ ದಲ್ವೀರ್ ಭಂಡಾರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ even to this day he is serving as the judge of International Court of Justice. 2012 ಮತ್ತೆ ಫಸ್ಟ್ ಎಲೆಕ್ಟ್ ಆಗಿ ಮತ್ತೆ ರೀಎಲೆಕ್ಟ್ ಆಗಿ ಸ್ಟಿಲ್ ನೌ he is presently the judge, president ಅಲ್ಲ, but he is the judge of International Court of Justice. ಸೊ ಜಸ್ಟಿಸ್ ದಲ್ವೀರ್ ಭಂಡಾರಿ, ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೋಟ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಕರ್ನಾಟಕದ ಪ್ರಪ್ರಥಮಗಳು ಯಾವುದು ಅಂತ ನೋಡೋಣ. ಸೊ ಕರ್ನಾಟಕ ರಾಜ್ಯದ ಫಸ್ಟ್ ಗವರ್ನರ್ ಯಾರು, ಅದು ಮೈಸೂರು ಜಯಚಾಮರಾಜೇಂದ್ರ ಒಡೆಯರ್. ಹಿ ವಾಸ್ ದ ಫಸ್ಟ್ ಗವರ್ನರ್ ಆಫ್ ಕರ್ನಾಟಕ. ಹೂ ವಾಸ್ ದ ಫಸ್ಟ್ ಫೀಮೇಲ್ ಗವರ್ನರ್, VS ರಮಾದೇವಿ. ಹಾಗಾದರೆ ಕರ್ನಾಟಕದ ಫಸ್ಟ್ ಚೀಫ್ ಜಸ್ಟಿಸ್ ಯಾರಾಗಿದ್ರು, ಇಟ್ ಈಸ್ ಜಸ್ಟಿಸ್ ES ವೆಂಕಟರಾಮಯ್ಯ. ಲೇಟರ್ ಹಿ ಬಿಕೇಮ್ ದ 19th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಹಾಗೂ ಇವರ ಮಗಳೇ ಜಸ್ಟಿಸ್ BV ನಾಗರತ್ನ ಅವರು. ಓಕೆ, ಸೊ ಹೀಗೆ ನೀವು ನೆನಪಿಟ್ಕೊಳ್ಬೋದು. ದ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಯಾರು, ಜಸ್ಟಿಸ್ ES ವೆಂಕಟರಾಮಯ್ಯ. ಹಾಗೆ ಹೂ ಇಸ್ ದ ಫಸ್ಟ್ ಫೀಮೇಲ್ ಜಡ್ಜ್ ಆಫ್ ಕರ್ನಾಟಕ. ಹೈಕೋರ್ಟ್ ಇದು ಫೀಮೇಲ್ ಜಡ್ಜ್ ಅಂದರೆ ಕರ್ನಾಟಕ ಹೈಕೋರ್ಟ್ನ ಫಸ್ಟ್ ಫೀಮೇಲ್ ಜಡ್ಜ್ ಯಾರು, ಜಸ್ಟಿಸ್ ಮಂಜುಳಾ ಚೆಲ್ಲೂರ್. ಇನ್ನು ತನಕ ಕರ್ನಾಟಕದ ಫೀಮೇಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಲಿಲ್ಲ, ಬಟ್ ಫೀಮೇಲ್ ಹೈಕೋರ್ಟ್ ಜಡ್ಜಸ್ ಆಗಿದ್ದಾರೆ. ಸೊ ದ್ಯಾಟ್ಸ್ ವೈ ಜಸ್ಟಿಸ್ ಮಂಜುಳಾ ಚೆಲ್ಲೂರ್ ಇಸ್ ದ ಫಸ್ಟ್ ಫೀಮೇಲ್ ಜಡ್ಜ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ.
ಕರ್ನಾಟಕದ ಫಸ್ಟ್ ಲೋಕಾಯುಕ್ತ ಯಾರು? ಆವಾಗ ನಾವು ಪ್ರೆಸೆಂಟ್ ಲೋಕಾಯುಕ್ತ BS ಪಾಟೀಲ್ ಅಂತ ನೋಡಿದ್ವಿ. ಫಸ್ಟ್ ಲೋಕಾಯುಕ್ತ ಯಾರಾದವರು? AD ಕೌಶಲ್. ಹಿ ಈಸ್ ದ ಫಸ್ಟ್ ಲೋಕಾಯುಕ್ತ. ಹಾಗೂ ಹೂ ಇಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್? ಕರ್ನಾಟಕದ ಫಸ್ಟ್ ಚೀಫ್ ಮಿನಿಸ್ಟರ್ ಯಾರಾಗಿದ್ದರು? KC ರೆಡ್ಡಿ ಅಂತ ಹೇಳಿ ನಾವು ಹೇಳ್ತೇವೆ. ಆಯಿತಾ? ಓಕೆ. ಸೊ ಹಾಗೆ ಕರ್ನಾಟಕದ 8 ಜ್ಞಾನಪೀಠ ಪ್ರಶಸ್ತಿ ತಂದಿದೆ, ಕರ್ನಾಟಕಕ್ಕೆ ಬಂದಿದೆ. ಸೊ 8 ಜನ ದಿಗ್ಗಜರು ಯಾರು ಅಂತ ಹೇಳಿ, ಡಾಕ್ಟರ್ ಕುವೆಂಪು ರಾಮಾಯಣ ದರ್ಶನಂಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ದ.ರಾ. ಬೇಂದ್ರೆ 4 ತಂತಿ ಕೃತಿಗೆ, ಶಿವರಾಮ್ ಕಾರಂತರು ಮುಖಜ್ಜೆ ಕನಸುಗಳು, ಹಾಗೂ ಮಾಸಿ ವೆಂಕಟೇಶ ಅಯ್ಯಂಗಾರ್ ಶಿಖವೀರ ರಾಜೇಂದ್ರ ಈ ಒಂದು ಅವರ ಕೃತಿಗೆ ಸಿಕ್ಕಿರುವಂಥದ್ದು. ಇನ್ನು ಉಳಿದಂಥವರೆಲ್ಲ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಸೊ ವಿ.ಕೃ. ಗೋಕಾಕ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ್ ಕಂಬಾರ್. ಓಕೆ. ಸೊ 8 ಜನಕ್ಕೆ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಹಾಗೆ ಇನ್ನೂ ಕೆಲವೊಂದು ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ ರಾಜ್ಯ, ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಟ್ಸ್ ಒನ್ ಆಫ್ ದ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಯಾವ ರಾಜ್ಯ ಫಸ್ಟ್ ಇಂಪ್ಲಿಮೆಂಟ್ ಮಾಡ್ತು? ಸೊ ಉತ್ತರಾಖಂಡ ಫಸ್ಟ್ ಇಂಪ್ಲಿಮೆಂಟ್ ಮಾಡಿರುವಂಥದ್ದು UCCಯನ್ನು. ಬಟ್ ಅದಕ್ಕಿಂತ ಮೊದಲು ಗೋವಾದಲ್ಲಿ ಆಲ್ರೆಡಿ ಒಂದು ಸಿವಿಲ್ ಕೋಡ್ ಇತ್ತು, ವಿಚ್ ಇಸ್ ಕಾಮನ್ ಟು ಆಲ್, ವಿಚ್ ಇಸ್ ಸೆಟ್ ಟು ಬಿ ಪೋರ್ಚುಗೀಸ್ ಸಿವಿಲ್ ಕೋಡ್ ಅಂತ ಹೇಳ್ತಾರೆ. ಆಯಿತಾ? ಆಲ್ರೆಡಿ ಭಾರತ ಸ್ವಾತಂತ್ರ್ಯ ಆಗೋಕ್ಕಿಂತ ಮುಂಚೆನೇ ಒಂದು ಕಾಮನ್ ಸಿವಿಲ್ ಕೋಡ್ ಅಂತ ಇತ್ತು ಗೋವಾದಲ್ಲಿ. ಬಟ್ ಈಗ ಪ್ರೆಸೆಂಟ್ UCC ಪ್ರಕಾರ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ಆಫ್ಟರ್ ಇಂಡಿಪೆಂಡೆನ್ಸ್ ಇಟ್ ಈಸ್ ದ ಉತ್ತರಾಖಂಡ. ಹಾಗೆ ಇನ್ನೂ ಅಸ್ಸಾಂ, ಗುಜರಾತ್ ಎಲ್ಲ ಕೂಡ ದೇ ಆರ್ ವರ್ಕಿಂಗ್ ಟುವರ್ಡ್ಸ್ ಇಂಪ್ಲಿಮೆಂಟಿಂಗ್ UCC. ಬಟ್ ಯು ಹ್ಯಾವ್ ಟು ರೈಟ್ ಉತ್ತರಾಖಂಡ್. ಈ ರೀತಿ ಪ್ರಶ್ನೆ ಕೇಳಿದ್ರೆ ಉತ್ತರಾಖಂಡ್ ಅಂತ ಹೇಳಬೇಕು. ಹಾಗೆ ಯಾವ ರಾಜ್ಯ ಫಸ್ಟ್ ಲೋಕಾಯುಕ್ತ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡ್ತು? ಮಹಾರಾಷ್ಟ್ರ. ಅದೇ ಲೋಕಾಯುಕ್ತ ಆ್ಯಕ್ಟನ್ನು ಪಾಸ್ ಮಾಡಿದ್ದಂಥದ್ದು ಒಡಿಶಾ. ಬಟ್ ಆ ಲೋಕಾಯುಕ್ತ ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಿದ್ದಂಥದ್ದು ಫಸ್ಟ್ ಮಹಾರಾಷ್ಟ್ರ. ಸೊ ಇದು 1970ರಲ್ಲಿ, ಇದು 1972ರಲ್ಲಿ ನಾವು ನೋಡ್ಬೋದು. ಹಾಗೆ ಯಾವ ರಾಜ್ಯ ಫಸ್ಟ್ ಪಂಚಾಯತ್ ರಾಜ್, 73ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ ಪಂಚಾಯತ್ ರಾಜ್ ಸಿಸ್ಟಮನ್ನು ತಂದ್ರಲ್ವಾ? ಸೊ ಯಾವ ರಾಜ್ಯ ಫಸ್ಟ್ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡ್ತು? ಸೊ ಒಂದು ಫಸ್ಟ್ ರಾಜಸ್ಥಾನ, ಆಮೇಲೆ ಆಂಧ್ರ ಪ್ರದೇಶ್. ಆಯಿತಾ? ಹಾಗೆ ಯಾವ ರಾಜ್ಯ ಫಸ್ಟ್ GSTನ ಇಂಪ್ಲಿಮೆಂಟ್ ಮಾಡ್ತು? ಅದು ಕೂಡ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ ಬಂದಿರುವಂಥದ್ದು. GSTನ ಇಂಪ್ಲಿಮೆಂಟ್ ಮಾಡುವಂಥ ಫಸ್ಟ್ ರಾಜ್ಯ ಯಾವುದು? ಅಸ್ಸಾಂ. ಸೊ GSTಗೆ ಸಂಬಂಧಪಟ್ಟಾಗ ಇತ್ತೀಚೆಗೆ ತುಂಬ ರಿಫಾರ್ಮ್ಸ್ಗಳಾಗಿವೆ ಅಲ್ವಾ? ಅದು ಎಷ್ಟನೇ ಮೀಟಿಂಗ್ ಅಂತ ಕೇಳ್ಬೋದು? 56ನೇ GST ಮೀಟಿಂಗ್ ಇತ್ತೀಚೆಗೆ ಆಗಿರುವಂಥದ್ದು 2025ರಲ್ಲಿ. ವಿ ಸಾ ದಿಸ್ GST ಮೀಟಿಂಗ್ ಅಲ್ವಾ? ಸೊ ಸುಮಾರು ರೇಟ್ಸ್ಗಳು, ಆ ಸ್ಲ್ಯಾಬ್ ರೇಟ್ಸ್ಗಳು ಕಟ್ ಆಗಿವೆ. ಸೊ ಇದೊಂದು ಪಾಸಿಬಲ್ ಕ್ವಶನ್ನು. 101ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ GST ಕೌನ್ಸಿಲನ್ನು ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸಿದ್ರು, ಆ ಟ್ಯಾಕ್ಸನ್ನು ಇಂಪೋಸ್ ಮಾಡಿದರು. ಸೊ ಇದು ಯಾವ ರಾಜ್ಯಗಳು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದವು ಅಂತ ಹೇಳುವಂಥದ್ದು. ಓಕೆ. ಇನ್ನು ಇಂಪಾರ್ಟೆಂಟ್ ಡೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಡೇಸ್ಗಳು ನೋಡಿ, ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ, ಒಂದೊಂದೇ ಹೇಳ್ತಾ ಹೋಗ್ತೇನೆ. ನ್ಯಾಷನಲ್ ಲಾ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? 26ನೇ ನವೆಂಬರ್. ಯಾಕೆಂದರೆ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನವನ್ನು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು 1949. ನ್ಯಾಷನಲ್ ಲಾ ಡೇ. ಐ ಥಿಂಕ್ ಅದು ಸ್ಕ್ರೀನ್ ಕಟ್ ಆಗ್ತಾ ಇದೆ, ಬಟ್ ಅಲ್ಲಿ ಮೇಲಿರುವಂಥದ್ದು ನ್ಯಾಷನಲ್ ಲಾ ಡೇ ಅಂತ ಹೇಳಿ. ಹಾಗೆ ನ್ಯಾಷನಲ್ ಅಡ್ವೊಕೇಟ್ಸ್ ಡೇ ಯಾವಾಗ? ಡಿಸೆಂಬರ್ 3ಕ್ಕೆ. ಯಾರ ಬರ್ತ್ಡೇ ಇದು? ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಫಸ್ಟ್ ಪ್ರೆಸಿಡೆಂಟ್ ಇದಾರಲ್ಲ, ಅವರ ಬರ್ತ್ ಆ್ಯನಿವರ್ಸರಿ ನ್ಯಾಷನಲ್ ಅಡ್ವೊಕೇಟ್ಸ್ ಡೇ ಡಿಸೆಂಬರ್ 3ಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಡೇ ಅಂತ ಹೇಳಿ ಕರೆಯುವಂಥದ್ದು ನವೆಂಬರ್ 9ಕ್ಕೆ. ಆ ದಿನ ಲೀಗಲ್ ಸರ್ವಿಸ್ ಅಥಾರಿಟಿನ ಜಾರಿಗೆ ತಂದರು ಅಂತ ಹೇಳಿ ನವೆಂಬರ್ 9. ಹಾಗೆ ಟೀಚರ್ಸ್ ಡೇ ಯಾವಾಗ? ಸೆಪ್ಟೆಂಬರ್ 5. ಯಾರ ಬರ್ತ್ ಆ್ಯನಿವರ್ಸರಿ ಸಲುವಾಗಿ? ಸರ್ವಪಲ್ಲಿ ರಾಧಾಕೃಷ್ಣನ್, ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರ ಬರ್ತ್ ಆ್ಯನಿವರ್ಸರಿಗೋಸ್ಕರ ಈ ದಿನವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹಾಗೆ ಅಕ್ಟೋಬರ್ 2 ಗಾಂಧಿ ಜಯಂತಿ ಹೇಳ್ತಾರೆ. ಬಟ್ ಕೇವಲ MK ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಷ್ಟೇ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅವರ ಬರ್ತ್ ಆ್ಯನಿವರ್ಸರಿ ಕೂಡ ಅಕ್ಟೋಬರ್ 2ಕ್ಕೆ ಇರುವಂಥದ್ದು. ಇನ್ನು ಸ್ವಾಮಿ ವಿವೇಕಾನಂದ ಜಯಂತಿ ಜನವರಿ 12, ನ್ಯಾಷನಲ್ ಯೂತ್ ಡೇ ಅಂತ ಕರೀತಾರೆ ಜನವರಿ 12ಕ್ಕೆ. ಹಾಗೆ ನ್ಯಾಷನಲ್ ಸೈನ್ಸ್ ಡೇ ಫೆಬ್ರವರಿ 28, CV ರಾಮನ್ಸ್ ಬರ್ತ್ಡೇ. ನೊಬೆಲ್ ಪ್ರಶಸ್ತಿ ವಿಜೇತರು, ವೆರಿ ಫೇಮಸ್ ಸೈಂಟಿಸ್ಟ್ CV ರಾಮನ್, ಆ ದಿನ ಅವರ ಹುಟ್ಟಿದಿನ ನ್ಯಾಷನಲ್ ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ರಿಪಬ್ಲಿಕ್ ಡೇ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಭಾರತ ಯಾವಾಗ ರಿಪಬ್ಲಿಕ್ ಆಯಿತು? ಜನವರಿ 26, 1950. ಸೊ ಆ ದಿನ ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ರಾಜೀವ್ ಗಾಂಧಿ ಇದ್ರಲ್ಲ, ಅವರ ಅಸಾಸಿನೇಷನ್ ಆಯಿತು, ಆ ದಿನವನ್ನು ಇದು ಮಾಡಲಿಕ್ಕೆ, ಕಮ್ಮೊಮರೇಟ್ ಮಾಡಲಿಕ್ಕೆ ಆ್ಯಂಟಿ ಟೆರರಿಸಮ್ ಡೇ ಅಂತ ಹೇಳ್ತಾರೆ. ಮೇ 21ಕ್ಕೆ ಆ್ಯಂಟಿ ಟೆರರಿಸಮ್ ಡೇ ಅಂತ ಹೇಳ್ತಾರೆ. ಹಾಗೂ ದರ್ಸ್ ಅ ವೆರಿ ಫೇಮಸ್ ಡಾಕ್ಟರ್ ಬಿಂದನ್ ಚಂದ್ರ ರಾಯ್, ಅವರ ಬರ್ತ್ ಆ್ಯನಿವರ್ಸರಿಗೋಸ್ಕರ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಹೇಳಿ ಜುಲೈ 1ಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ.
ಹಾಗೆ ಇಂಡಿಪೆಂಡೆನ್ಸ್ ಡೇ ಗೊತ್ತಿರ್ಬೋದು ನಿಮಗೆ, ಆಗಸ್ಟ್ 15 1947 ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು. ಸೊ ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15ಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಕಾರ್ಗಿಲ್ ವಿಜಯ ಅನುಭವಿಸ್ತು ಅಲ್ವಾ, ವಿಜಯ ಸಿಕ್ತು 1999ರಲ್ಲಿ. ಯಾವ ದಿನ ಸಿಕ್ತಲ್ಲ ಜುಲೈ 26ಕ್ಕೆ, ಅದನ್ನು ಕಾರ್ಗಿಲ್ ವಿಜಯ್ ದಿವಸ್ ಅಥವಾ ವಿಜಯ್ ದಿವಸ್ ಅಂತ ಹೇಳಿ ಕರೀತಾರೆ, ಜುಲೈ 26. ಹಾಗೆ ಈಗಿನ ಕನ್ಸ್ಯೂಮರ್ ಆ್ಯಕ್ಟ್ ಅಲ್ಲ, 1986 ಕನ್ಸ್ಯೂಮರ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು ಅದು ಡಿಸೆಂಬರ್ 24ಕ್ಕೆ. ಸೊ ಆ ದಿನ ಕನ್ಸ್ಯೂಮರ್ ರೈಟ್ಸ್ಗಳನ್ನು ರೆಕಗ್ನೈಸ್ ಮಾಡಿದ ಹಾಗೆ ಅಲ್ವಾ. ಸೊ ಅದಕ್ಕೋಸ್ಕರ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಅಂತ ಹೇಳಿ ಡಿಸೆಂಬರ್ 24ಕ್ಕೆ ಕರೆಯುವಂಥದ್ದು. ಹಾಗೆ ಲೋಕಾಯುಕ್ತ ಡೇ ಅಂತ ಹೇಳಿ ಕೂಡ ಕರೀತಾರೆ. ಆ ಯಾವ ದಿನ, ಈಗ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಡೇ ಬೇರೆ, ಲೋಕಾಯುಕ್ತ ಡೇ ಬೇರೆ ಆಯಿತಾ. ಲೋಕಾಯುಕ್ತ ಡೇ ಯಾವ ದಿನ, ಲೋಕಾಯುಕ್ತ ಲೋಕ್ಪಾಲ್ ಆ್ಯಕ್ಟ್ ಅದನ್ನು ಜಾರಿಗೆ ತಂದರು ಜನವರಿ 16ಕ್ಕೆ, ಫೌಂಡರ್ಸ್ ಡೇ ಅಂತ ಹೇಳಿ ಕರೀತಾರೆ, ಜನವರಿ 16ಕ್ಕೆ. ಹಾಗೂ ವೆರಿ ಇಂಪಾರ್ಟೆಂಟ್ ನ್ಯಾಷನಲ್ ಎಜುಕೇಷನ್ ಡೇ ಅಂತ ಹೇಳಿ. ಸೊ ಭಾರತದ ಫಸ್ಟ್ ಎಜುಕೇಷನ್ ಮಿನಿಸ್ಟ್ರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ, ಅವರು ವಾಸ್ ದ ಫಸ್ಟ್ ಎಜುಕೇಷನ್ ಮಿನಿಸ್ಟರ್. ಅವರ ಬರ್ತ್ ಆ್ಯನಿವರ್ಸರಿಗೋಸ್ಕರ ನ್ಯಾಷನಲ್ ಎಜುಕೇಷನ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಯಾವಾಗ, ನವಂಬರ್ 11. ಇಷ್ಟು ಡೇಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಇನ್ನೂ ಇದೆ, ಇನ್ನೂ ಇಂಟರ್ನ್ಯಾಷನಲ್ ಯೋಗ ಡೇ ಹೇಳುವಂಥ ತುಂಬ ಸಲ ಕೇಳಿದ್ದಾರೆ, 21ನೇ ಜೂನಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಇದು ದ್ಯಾಟ್ ಡೇ ಇಟ್ಸ್ ಆಲ್ಸೋ ದ ಲಾಂಗೆಸ್ಟ್ ಡೇ. ಆ ದಿನದ ಅವಧಿ ಏನಿದೆ ಅದು ಸಮ್ಮರ್ ಸಾಲಿಸ್ಟಿಸ್ ಅಂತ ಹೇಳಿ ಕರೀತಾರೆ, ದಿನದ ಅವಧಿ ಜಾಸ್ತಿ ಇರುವಂಥದ್ದು ಇಂಟರ್ನ್ಯಾಷನಲ್ ಯೋಗ ಡೇ. ಆಯುರ್ವೇದ ಡೇ ಯಾವಾಗ, 23ನೇ ಸೆಪ್ಟೆಂಬರ್. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಮೇ 3ಕ್ಕೆ ಕರೀತಾರೆ. ಹಾಗೂ ಇದು ನೆಕ್ಸ್ಟ್ ಒನ್ ಜರ್ನಲಿಸಮ್ ಡೇ ಹೇಳ್ಬೋದು, ಅಥವಾ ಕನ್ನಡ ಪ್ರೆಸ್ ಡೇ ಅಥವಾ ವರ್ನಾಕುಲರ್ ಪ್ರೆಸ್ ಡೇ ಅಂತ ಹೇಳಿ ಹೇಳ್ತಾರೆ 1 ಜುಲೈಗೆ. ಯಾಕೆ ಅಂತಂದರೆ ಫಸ್ಟ್ ಒಂದು ನ್ಯೂಸ್ ಪೇಪರ್, ರೀಜನಲ್ ನ್ಯೂಸ್ ಪೇಪರ್ನ ಪಬ್ಲಿಷ್ ಮಾಡಿರೋದು ಕರ್ನಾಟಕ, ಮಂಗಳೂರು ಸಮಾಚಾರ ಅಂತ ಹೇಳಿ 1843ರಲ್ಲಿ ಪಬ್ಲಿಷ್ ಮಾಡಿದರು. ಸೊ ಆ ದಿನವನ್ನು ಜರ್ನಲಿಸಮ್ ಡೇ ಅಥವಾ ವರ್ನಾಕುಲರ್ ಪ್ರೆಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ, 10 ಡಿಸೆಂಬರ್, ದ್ಯಾಟ್ ಡೇ ದೇ ಸೆಲೆಬ್ರೇಟ್. ಪಂಚಾಯತ್ ರಾಜ್ ಡೇ ಏಪ್ರಿಲ್ 24, ಯಾಕೆಂದರೆ ಆ ದಿನ 73ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ಜಾರಿಗೆ ತಂದರು. ಸೊ ಪಂಚಾಯತ್ ರಾಜ್ ಡೇ ಅಂತ ಹೇಳಿ. ಹಾಗೆ ಇಂಡಿಯನ್ ಸಿವಿಲ್ ಸರ್ವಿಸಸ್ ಡೇ ಅದು ಯಾವಾಗ, 21 ಏಪ್ರಿಲ್ಗೆ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆಂದರೆ ಆ ದಿನ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರು ವೆನ್ ಹಿ ವಾಸ್ ಗಿವಿಂಗ್ ಅ ಸ್ಪೀಚ್ ಹಿ ರೆಫರ್ಡ್ ಸಿವಿಲ್ ಸರ್ವೆಂಟ್ಸ್ ಆಸ್ ದ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ. ಭಾರತದ ಸಿವಿಲ್ ಸರ್ವೆಂಟ್ಸ್ಗಳು ಏನಿದ್ದಾರೆ ದೇ ಆರ್ ಕನ್ಸಿಡರ್ ಟು ಬಿ ದ, ಅಂದರೆ ಬ್ಯಾಕ್ ಬೋನ್ ಅಂತಾಳೆ, ಅಷ್ಟು ಸ್ಟ್ರಾಂಗ್ ಬ್ಯಾಕ್ ಬೋನ್ ಅಂತ ಹೇಳಿ. ಸೊ ದ್ಯಾಟ್ಸ್ ವೈ ಅಂಥ ರೆಕಗ್ನಿಷನ್ ಅವರಿಗೆ ಸಿಕ್ಕಿದ್ದಕ್ಕೆ ಏಪ್ರಿಲ್ 21ಕ್ಕೆ ಇಂಡಿಯನ್ ಸಿವಿಲ್ ಸರ್ವಿಸಸ್ ಡೇ ಅಂತ ಹೇಳಿ ಕರೀತಾರೆ. ಹಾಗೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಡೇ ಏಪ್ರಿಲ್ 26ಕ್ಕೆ ಕರೆಯುವಂಥದ್ದು. ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ 8ನೇ ಸೆಪ್ಟೆಂಬರ್. ನ್ಯಾಷನಲ್ ಸ್ಪೋರ್ಟ್ಸ್ ಡೇ, ಇದು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ದಿಸ್ ಇಸ್ ಸೆಲೆಬ್ರೇಟೆಡ್ ಆನ್ ದಿ ಬರ್ತ್ ಆ್ಯನಿವರ್ಸರಿ ಆಫ್ ಧ್ಯಾನ್ ಚಂದ್, ಫೇಮಸ್ ಹಾಕಿಪಟು ಕ್ರೀಡಾಪಟು ಯಾರಿದ್ರು ಧ್ಯಾನ್ ಚಂದ್ ಅವರು. ದ್ಯಾಟ್ ಈಸ್ ಅವರ ಬರ್ತ್ ಡೇ 29th ಆಗಸ್ಟ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಹೇಳಿ ಕರೀತಾರೆ. ಹಾಗೂ ಇತ್ತೀಚೆಗೆ ಈ ತಿಂಗಳಿನ ಇದು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ಇವತ್ತು ಅಕ್ಟೋಬರ್ 10. ಸೊ ಅದಕ್ಕೋಸ್ಕರ ಪಾಸಿಬಲ್ ಕ್ವಶನ್ ಇರುತ್ತೆ, ಯಾಕೆಂದರೆ ನಾಳೆ ಎಕ್ಸಾಮ್ ಆದರೆ ಅಕ್ಟೋಬರ್ 10 ಇವತ್ತಲ್ವ. ಸೊ ಅದರ ಆಸುಪಾಸಿನ ಇದನ್ನು ಕೇಳ್ಬೋದು. ಸೊ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಕ್ಟೋಬರ್ 10 ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ಇನ್ನು ಬುಕ್ಸ್ಗಳ ಬಗ್ಗೆ ನೋಡೋಣ. ಫೇಮಸ್ ಆಟೋಬಯೋಗ್ರಫೀಸ್ಗಳು ಅಥವಾ ಫೇಮಸ್ ಲೀಗಲ್ ಲ್ಯೂಮಿನರೀಸ್ ಬರೆದಿರುವಂತಹ ಬುಕ್ಸ್ಗಳು, ಅದ್ರ ಬಗ್ಗೆ ನಾವು ಜಸ್ಟ್ ಚರ್ಚೆ ಮಾಡೋಣ. ಸೊ ಫಾಲಿಯಸ್ ನಾರಿಮನ್, ಫೇಮಸ್ ಅಡ್ವೊಕೇಟ್, ಅವ್ರು ಬರೆದಿರುವಂಥ ಆಟೋಬಯೋಗ್ರಫಿ ಯಾವುದು, ಬಿಫೋರ್ ಮೆಮರಿ ಫೇಡ್ಸ್ ಆ್ಯನ್ ಆಟೋಬಯೋಗ್ರಫಿ ಅಂತ ಹೇಳುವಂಥ ಒಂದು ಬುಕ್. ಬಿಫೋರ್ ಮೆಮರಿ ಫೇಡ್ಸ್, ಇಲ್ಲಿ ಬರೀತಾನೆ, ಬಿಫೋರ್ ಮೆಮರಿ ಫೇಡ್ಸ್ ಆ್ಯನ್ ಆಟೋಬಯೋಗ್ರಫಿ. ಹಾಗೆ ಹಿ ಹ್ಯಾಸ್ ಆಲ್ಸೋ ರಿಟನ್ ಅನದರ್ ಬುಕ್, ಬಿಯಾಂಡ್ ದ ಕೋರ್ಟ್ ರೂಮ್ ಅಂತ ಹೇಳುವಂಥ ಬುಕ್ ಬರೆದಿದ್ದಾರೆ. M.C. Chagla, he was a very famous judge. He was in all the field, legislature, he was also the minister. So also ಎಲ್ಲ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದಲ್ಲಿದ್ದಂಥ ಜಸ್ಟಿಸ್ M.C. ಚಾಗ್ಲಾ. ಈ ಕ್ವಶನ್ ತುಂಬ ಸಲ ಕೇಳಿದರೆ, ಅವರ ಆಟೋಬಯೋಗ್ರಫಿ ಯಾವುದು, ರೋಸಸ್ ಇನ್ ಡಿಸೆಂಬರ್ ಹೇಳುವಂಥದ್ದು, ದ್ಯಾಟ್ ಇಸ್ ಹಿಸ್ ಆಟೋಬಯೋಗ್ರಫಿ. ಹಾಗೆ ಜಸ್ಟಿಸ್ ರಂಜನ್ ಗೊಗೊಯ್ ಅವ್ರು ಬರೆದಿರುವಂಥ ಆಟೋಬಯೋಗ್ರಫಿ ಜಸ್ಟಿಸ್ ಫಾರ್ ದ ಜಡ್ಜ್ ಅಂತ ಹೇಳುವಂಥದ್ದು. ಈ ಒಂದು ಕ್ವಶನ್ ಏನಿದೆಲ್ಲ, ದಿಸ್ ವಾಸ್ ಆಸ್ಡ್ ರೀಸೆಂಟ್ಲಿ, ಯಾವುದೋ ಒಂದು ಸ್ಟೇಟಲ್ಲಿ ಕೇಳಿರುವಂಥ ಈ ಕ್ವಶನು. ಬುಕ್ ಲೀಗಲ್ ಈಗಲ್ಸ್ ಅಂತ ಹೇಳುವಂಥದ್ದು 7 ಇಂಡಿಯನ್ ಲಾಯರ್ಸ್, ಟಾಪ್ ಇಂಡಿಯನ್ ಲಾಯರ್ಸ್ಗಳ ಕಥೆ ಅದು. ಇಂದು ಭಾನ್ ಹೇಳುವಂಥ, ಶಿ ಹ್ಯಾಸ್ ರಿಟನ್ ದಿಸ್ ಬುಕ್, ಇಂದು ಭಾನ್, ಲೀಗಲ್ ಈಗಲ್ಸ್. ಹಾಗೆ ಸೋಲಿ ಸೊರಾಬ್ಜಿ ಅವರು ಬರೆದಿರುವಂಥ ಬುಕ್ ಯಾವುದು, ನಾನಿ ಪಾಲ್ಖಿವಾಲ ಮೇಲೆ ಹ್ಯಾಸ್ ರಿಟನ್ ಅ ಬುಕ್. ಸೋಲಿ ಸೊರಾಬ್ಜಿ ಬರೆದಿರುವಂಥದ್ದು ನಾನಿ ಪಾಲ್ಖಿವಾಲ, ದ ಕೋರ್ಟ್ ರೂಮ್ ಜೀನಿಯಸ್ ಅಂತ ಹೇಳಿ. ಹಾಗೆ ಇನ್ನೊಬ್ಬರು ಜಿಗ್ನೇಶ್ ಆರ್ಷಾ ಅಂತ ಹೇಳಿ ಕೂಡ, ಅವರು ಕೂಡ ನಾನಿ ಪಾಲ್ಖಿವಾಲ ಮೇಲೆ ಬರ್ತಿರ್ತಾರೆ, ವಿಟ್ ಆ್ಯಂಡ್ ವಿಸ್ಡಮ್ ಆಫ್ ನಾನಿ ಪಾಲ್ಖಿವಾಲ. ಜಸ್ಟಿಸ್ P.N. ಭಗವತಿ ಅವ್ರು ಬರೆದಿರುವಂಥ ಬುಕ್. ಇದರಲ್ಲಿ ನೋಡಿ, ಕೆಲವೊಂದು ಆಟೋಬಯೋಗ್ರಫಿ, ಕೆಲವೊಂದು ಆಟೋಬಯೋಗ್ರಫಿ ಅಲ್ಲ, ಆಯಿತಾ, ಜಸ್ಟ್ ಬಯೋಗ್ರಫಿ.
ಕೆಲವೊಂದು ಆತ್ಮಕಥೆ ಆಗಿರುತ್ತೆ, ಜಸ್ಟ್ ಇನ್ನೊಂದು ಅವರ ಲೈಫಿನ ಕಥನ ಆಗಿರುತ್ತೆ. ಸೊ ಜಸ್ಟಿಸ್ ಬಿ ಎನ್ ಭಗವತಿ ಅವರ ಆಟೋಬಯೋಗ್ರಫಿ ಮೈಂಡ್ ಟ್ರಿಸ್ಟ್ ವಿತ್ ಜಸ್ಟಿಸ್. ಓಕೆ, ಜಸ್ಟಿಸ್ ವಿ ಆರ್ ಕೃಷ್ಣ ಅಯ್ಯರ್ ನೀವು ಕೇಳಿರ್ಬೋದು. ಸೊ ಅವರ ಆಟೋಬಯೋಗ್ರಫಿ ಏನು, ವಾಂಡರಿಂಗ್ ಇನ್ ಮೆನಿ ವರ್ಲ್ಡ್ಸ್. ದಿಸ್ ಇಸ್ ಅನ್ ಆಟೋಬಯೋಗ್ರಫಿ, ವಾಂಡರಿಂಗ್ ಇನ್ ಮೆನಿ ವರ್ಲ್ಡ್ಸ್. ಹಾಗೆ ಹ್ಯಾಸ್ ರಿಟನ್ ಮೆನಿ ಅದರ್ ಬುಕ್ಸ್, ಕೆಲವೊಂದು ಫ್ಯೂ ಐ ಹ್ಯಾವ್ ನೇಮ್ಡ್ ಆಯಿತಾ. ಇನ್ನೂ ತುಂಬ ಬುಕ್ಸ್ಗಳಿವೆ. ಫ್ರಮ್ ದ ಬೆಂಚ್ ಟು ದ ಬಾರ್, ಅಪ್ ಟಿಲ್ ನೌ, ಲಾ ಆ್ಯಂಡ್ ಲೈಫ್, ದಿಸ್ ಇಸ್ ವಾಟ್ ಹಿ ಹ್ಯಾಸ್ ರಿಟನ್. ಹಾಗೆ ಮೋತಿಲಾಲ್ ಸೆಟಲ್ವಾಡ್ ಅವ್ರು ಬರೆದಿರುವಂಥ ಬುಕ್ ಮೈ ಲೈಫ್ ಆ್ಯಂಡ್ ಅದರ್ ಥಿಂಗ್ಸ್. ಹಾಗೆ ಜಸ್ಟಿಸ್ ಬಿ ಬಿ ಗಜೇಂದ್ರ ಗಡ್ಕರ್, ಹಿ ಹ್ಯಾಸ್ ರಿಟನ್ ಟು ದಿ ಬೆಸ್ಟ್ ಆಫ್ ಮೈ ಮೆಮರಿ. ಇದು ಕೂಡ ಒಂದು ಆಟೋಬಯೋಗ್ರಫಿ, ಟು ದಿ ಬೆಸ್ಟ್ ಆಫ್ ಮೈ ಮೆಮರಿ ಅಂತ ಹೇಳುವಂಥದ್ದು. ಇನ್ನು ಲೀಗಲ್ ವುಮೆನ್ಸ್ನ ಹೊರತುಪಡಿಸಿ ಬೇರೆ ಆತ್ಮಕಥನ ಅಂತಂದರೆ ಫೇಮಸ್ ಆತ್ಮಕಥನಗಳು ಎಮ್ ಕೆ ಗಾಂಧೀಜಿ ಅವ್ರದ್ದು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಅಥವಾ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮ್ದು ವಿಂಗ್ಸ್ ಆಫ್ ಫೈರ್ ಇರ್ಬೋದು, ಅಥವಾ ಜವಾಹರ್ಲಾಲ್ ನೆಹರು ಅವರದ್ದು ಅನ್ ಆಟೋಬಯೋಗ್ರಫಿ ಅಥವಾ ಟುವರ್ಡ್ಸ್ ಫ್ರೀಡಮ್ ಅಂತ ಹೇಳಿ ಕೂಡ ಕರೀತಾರೆ ಅದಕ್ಕೆ. ಸೊ ಇದು ಸಮ್ ಆಫ್ ದ ಇಂಪಾರ್ಟೆಂಟ್ ಬುಕ್ಸ್. ಹಾಗೆ ಇನ್ನು ಜಡ್ಜಸ್ಗಳು ಬರೆದಿರುವಂಥದ್ದಲ್ಲ, ಬಟ್ ಲಾಗೆ ರಿಲೇಟೆಡ್ ಕೆಲವೊಂದು ಬುಕ್ಸ್ ಯಾವುದಂತಂದರೆ ಅರುಣ್ ಶೌರಿ, ಹಿ ಹ್ಯಾಸ್ ರಿಟನ್ ಕೋರ್ಟ್ಸ್ ಆ್ಯಂಡ್ ದೇರ್ ಜಜ್ಮೆಂಟ್ಸ್ ಹೇಳುವಂಥ ಬುಕ್ ಬರೆದಿದ್ದಾರೆ. ಹಾಗೂ ಕರಣ್ ಥಾಪರ್ ಹೇಳುವಂಥವರು ಡೆವಿಲ್ಸ್ ಅಡ್ವೊಕೇಟ್ ಅನ್ಟೋಲ್ಡ್ ಸ್ಟೋರಿ ಅಂತ ಹೇಳುವಂಥದ್ದು ಬರೆದಿದ್ದಾರೆ. ಇನ್ನು ಇದು ಒಂದು ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ 52nd ಚೀಫ್ ಜಸ್ಟಿಸ್ ಅಲ್ವಾ. ಸೊ 50th ಚೀಫ್ ಜಸ್ಟಿಸ್ ಯಾರಾಗಿದ್ರು, ಜಸ್ಟಿಸ್ ವೈ ವಿ ಚಂದ್ರಚೂಡ್ ಆಗಿದ್ದಂಥವ್ರಲ್ವಾ. ಸೊ ಜಸ್ಟಿಸ್ ಡಿ ವೈ ಚಂದ್ರಚೂಡ್, ಸಾರಿ. ಸೊ ದಿಸ್ ಪರ್ಸನ್ ಚಿಂತನ್ ಚಂದ್ರಚೂಡ್, ಹಿ ಈಸ್ ದ ಗ್ರ್ಯಾಂಡ್ ಸನ್ ಆಫ್ ಜಸ್ಟಿಸ್ ವೈ ವಿ ಚಂದ್ರಚೂಡ್, ಹಿ ಇಸ್ ದ ಗ್ರ್ಯಾಂಡ್ ಸನ್. ಹಾಗೂ ಹಿ ಇಸ್ ದ ಸನ್ ಆಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್. 50th ರೀಸೆಂಟಾಗಿ 50th ಚೀಫ್ ಜಸ್ಟಿಸ್ ಯಾರಾಗಿದ್ರಲ್ವಾ, ಅವರ ಮಗ, ಅವರು ಬರೆದಿರುವಂಥ ಬುಕ್ ಕೇಸಸ್ ದ್ಯಾಟ್ ಇಂಡಿಯಾ ಫಾರ್ಗೋಟ್ ಅಂತ ಹೇಳುವಂಥದ್ದು. ಹಾಗೆ ಖುದ್ದಾಗಿ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಬರೆದಿರುವಂಥ ಬುಕ್, ಅವರ ಸ್ಪೀಚಸ್ಗಳ ಒಂದು ಸಂಗ್ರಹ, ವೈ ದ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಅಂತ. ಸೊ ಇತ್ತೀಚೆಗೆ ರೀಸೆಂಟಾಗಿ ವಿ ಕ್ಯಾನ್ ಸಿ ದಿಸ್ ಬುಕ್, ವೈ ದ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಅಂತ ಹೇಳುವಂಥ ಒಂದು ಬುಕ್. ಸೊ ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಹಾಗೂ ಶಶಿ ತರೂರ್, ಸೊ ಹಿ ಈಸ್ ವೆರಿ ನೋನ್ ಫಾರ್ ಹಿಸ್ ಮ್ಯಾಗ್ನಿಫಿಷೆಂಟ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಇಂಗ್ಲೀಷ್ನ ಭಾಷೆ ಪ್ರಭುತ್ವಕ್ಕೆ ಶಶಿ ತರೂರ್ ಅವರು ಅವರದಕ್ಕೆ ತುಂಬ ಹೆಸರುವಾಸಿ. ಸೊ ಅವರು ಕೂಡ ತುಂಬ ಬುಕ್ಸ್ಗಳು ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದು 2 ಇಂಪಾರ್ಟೆಂಟ್ ಬುಕ್ಸ್ಗಳನ್ನ ಹೇಳ್ತಿದ್ದಾನೆ. ಇಂಡಿಯಾ ಫ್ರಾಮ್ ಮಿಡ್ ನೈಟ್ ಟು ಮಿಲೇನಿಯಮ್ ಅಂತ ಹೇಳುವಂಥದ್ದು ಒಂದು, ಹಾಗೂ ವಾಟ್ ಬ್ರಿಟಿಷ್ ಡಿಡ್ ಟು ಇಂಡಿಯಾ ಹೇಳುವಂಥ ಈ 2 ಬುಕ್. ಇನ್ನೂ ಇದೆ ಕೆಲವೊಂದು ಇಂಪಾರ್ಟೆಂಟ್ ಬುಕ್ಸ್ಗಳನ್ನ ಮಾತ್ರ ಐ ಹ್ಯಾವ್ ನೋಟೆಡ್ ಡೌನ್, ಆಯಿತಾ. ಸೊ ಇದು ಒಂದಾಯಿತು ಬುಕ್ಸ್ಗಳಿಗೆ ಸಂಬಂಧಪಟ್ಟದ್ದು. ಇನ್ನು ಕೆಲವೊಂದು ಜನರಲ್ ನಮ್ಮ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಕೆಲವೊಂದು, ಅದಕ್ಕೋಸ್ಕರ ಹೇಳ್ತಿದ್ದಾನೆ. ಪಿಂಕ್ ಸಿಟಿ ಜೈಪುರ್, ಆರೆಂಜ್ ಸಿಟಿ ಯಾವುದು, ನಾಗ್ಪುರ್, ಮಹಾರಾಷ್ಟ್ರದಲ್ಲಿರುವಂಥ ನಾಗ್ಪುರು ಕಿತ್ತಳೆ ಹಣ್ಣುಗಳನ್ನು ತುಂಬ ಬೆಳೆಯುವಂಥ ಪ್ರದೇಶ. ಸೊ ಆರೆಂಜ್ ಸಿಟಿ ಅಂತ ಹೇಳಿ ಕರೀತಾರೆ. ಜೈಪುರು, ಅಲ್ಲಿ ಎಲ್ಲ ಸಿಟಿ ಎಲ್ಲ ಇಟ್ಸ್ ಲುಕ್ಸ್ ಪಿಂಕ್ ಬಿಕಾಸ್ ಆಫ್ ದ ಕಲರ್ ಆಫ್ ದಿ ಬಿಲ್ಡಿಂಗ್, ಅದಕ್ಕೋಸ್ಕರ ಪಿಂಕ್ ಸಿಟಿ ಅಂತ ಹೇಳಿ ಕರೀತಾರೆ. ಇನ್ನು ಕೆಲವೊಂದು ಪ್ರಾಣಿ ಪಕ್ಷಿಗಳ ಅವರ ಉಳಿಸಿಗೋಸ್ಕರ ಕೆಲವೊಂದು ದಿನಗಳನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಈಗ ವರ್ಲ್ಡ್ ಸ್ಪ್ಯಾರೋ ಡೇ ಮಾರ್ಚ್ 20, ಗುಬ್ಬಿಗಳು ಎಕ್ಸ್ಟೆಂಟ್ ಆಗ್ತಾ ಇದಾವಲ್ಲ ಅದಕ್ಕೋಸ್ಕರ ವರ್ಲ್ಡ್ ಸ್ಪ್ಯಾರೋ ಡೇ ಮಾರ್ಚ್ 20th. ವರ್ಲ್ಡ್ ಪಿಕಾಕ್ ಡೇ ನವಂಬರ್ 15th ಸೆಲೆಬ್ರೇಟ್ ಮಾಡ್ತಾರೆ. ವರ್ಲ್ಡ್ ಎಲಿಫೆಂಟ್ ಡೇ ಆಗಸ್ಟ್ 12, ಹಾಗೂ ವರ್ಲ್ಡ್ ಟೈಗರ್ ಡೇ 29th ಜುಲೈ. ಅಂದರೆ ಇವೆಲ್ಲ ಕೂಡ ಭಾರತದಲ್ಲಿ ಪ್ರಮುಖವಾಗಿ ಕಾಣಬರುವಂತಹ ಪ್ರಾಣಿ ಪಕ್ಷಿಗಳು, ಬಟ್ ಅವರನ್ನು ಸೇವ್ ಮಾಡೋದು ಬಹಳ ಅಗತ್ಯವಿದೆ. ಅದಕ್ಕೋಸ್ಕರ ಸಮ್ ಡೇಸ್ ಆರ್ ರೆಕಗ್ನೈಸ್ಡ್ ಆ್ಯಸ್, ಅವರಿಗೆ ಸಪ್ರೇಟಾಗಿ ರೆಕಗ್ನೈಸ್ ಮಾಡಿದ್ದಾರೆ. ಇನ್ನು ಕೆಲವೊಂದು ಸ್ಟ್ಯಾಚ್ಯೂಸ್ಗಳು, ಸೊ ಕೆಲವೊಂದು ಸ್ಟ್ಯಾಚ್ಯೂಸ್ಗಳನ್ನು ಇನಾಗ್ರೇಟ್ ಆಗಿದೆ ಕೆಲವೊಂದು ಇತ್ತೀಚಿನ ಒಂದು 7-8 ವರ್ಷಗಳಲ್ಲಿರ್ಬೋದು ಅಥವಾ 5-6 ವರ್ಷಗಳಿರ್ಬೋದು. ಸೊ ಒಂದು ಮುಖ್ಯವಾಗಿ ರಾಮಾನುಜಾಚಾರ್ಯರವರ ಒಂದು ಸ್ಟ್ಯಾಚ್ಯೂಗೆ ಇಟ್ ಇಸ್ ಕಾಲ್ಡ್ ಅ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ, ಸಮಾನತೆ ಒಂದು ಸ್ಟ್ಯಾಚ್ಯೂ ಅಂತ ಹೇಳಿ ಕರೀತಾರೆ. ತೆಲಂಗಾಣ, ತೆಲಂಗಾಣ ಹೈದರಾಬಾದಲ್ಲಿ ಇರುವಂಥದ್ದು. ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದ್ದು ಸ್ಟ್ಯಾಚ್ಯೂಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೇಳಿ ಕರೀತಾರೆ. ಯಾಕೆಂದರೆ ಏಕತೆ, ಹಿ ವಾಸ್ ದ ಪರ್ಸನ್ ಮ್ಯಾನ್ ಬಿಹೈಂಡ್ ಆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳನ್ನೆಲ್ಲ ಒಟ್ಟು ಮಾಡಿ ಅದನ್ನು ಒಂದೇ ಭಾರತದ ಒಂದು ಇದಕ್ಕೆ ತಂದಿರುವಂಥ ವ್ಯಕ್ತಿ. ಸೊ ಅದಕ್ಕೋಸ್ಕರ ಅದರ ದ್ಯೋತಕವಾಗಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೇಳಿ ಕರೀತಾರೆ. ಗುಜರಾತಲ್ಲಿದೆ ಅದು. ಹಾಗೂ ಭಾರತದ ಕರ್ನಾಟಕದಲ್ಲಿ ಒಂದು ನೌಕಾನೆಲೆ ಇದೆ, ಓಕೆ, ಸೀ ಬರ್ಡ್ ಅಂತ ಹೇಳಿ ಕರೀತಾರೆ. ಅದು ಕಾರವಾರ ಕರ್ನಾಟಕದಲ್ಲಿದೆ. ಇದು ಕೇಳಿದ್ರು ಇದರಲ್ಲಿ ಕೇಳಿದ್ರು, ಇದೆಲ್ಲ ಕೆಲವೊಂದು ಇದರಲ್ಲಿ ಕೇಳಿದ್ರು ಎಕ್ಸಾಮಲ್ಲಿ, ಅದಕ್ಕೋಸ್ಕರ ಮೆನ್ಷನ್ ಮಾಡ್ತಾ ಇರುವಂಥದ್ದು. ವರ್ಲ್ಡ್ ಸ್ಪ್ಯಾರೋ ಡೇ ಅಂತ ಕೂಡ ತುಂಬ ಸಲ ಕೇಳಿದರು. ಇನ್ನು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳು. ಸೊ ಮುಂದಿನ ಒಂದು ಫಿಫಾ ಈ ಫುಟ್ಬಾಲ್ ವರ್ಲ್ಡ್ ಕಪ್ ಇದೆಲ್ಲ, ಅದು ಎಲ್ಲಿ ಆಗ್ಬೋದು ಅಂತಂದರೆ ಈಗ USA, ಕೆನಡಾ, ಮೆಕ್ಸಿಕೋ ಈ 3 ದೇಶಗಳ ಇದರಲ್ಲಿ ಆಗುವಂಥದ್ದು. ಓಕೆ, ಅಂದರೆ ಒಂದು ಜನರಲ್ ನಾಲೆಜ್ಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟದ್ದು.
ಹಾಗೂ ಭಾರತದ ಕ್ರಿಕೆಟ್ ಕ್ಯಾಪ್ಟನ್, ಫಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾದ ಕ್ರಿಕೆಟ್ ಕ್ಯಾಪ್ಟನ್ ಯಾರಾಗಿದ್ರು? ಲಾಲಾ ಅಮರ್ನಾಥ್, ಹಿ ವಾಸ್ ದ ಕ್ರಿಕೆಟ್ ಕ್ಯಾಪ್ಟನ್. ಹಾಗೆ ಕೆಲವೊಂದು ಬುಕ್ಸ್ಗಳಿವೆ. ಈಗ ಕಪಿಲ್ ದೇವ್ ಹಿ ವಾಸ್ ದ ಕ್ಯಾಪ್ಟನ್ ಡ್ಯೂರಿಂಗ್ ಫಸ್ಟ್ ಇಂಡಿಯಾ ವನ್ ವರ್ಲ್ಡ್ ಕಪ್ ಅಲ್ವಾ, 1983 ವರ್ಲ್ಡ್ ಕಪ್ ಸಿಕ್ಕಾಗ ಹಿ ವಾಸ್ ದ ಕ್ಯಾಪ್ಟನ್. ಸೊ ಹಿ ಹ್ಯಾಸ್ ರಿಟನ್ ಅನ್ ಆಟೋಬಯೋಗ್ರಫಿ ಸ್ಟ್ರೇಟ್ ಫ್ರಮ್ ದಿ ಹಾರ್ಟ್ ಅಂತ ಹೇಳುವಂಥ ಆಟೋಬಯೋಗ್ರಫಿ ಬರೆದಿದ್ದಾರೆ. ಹಾಗೂ ಇನ್ನು ಕ್ರಿಕೆಟ್ ಈಸ್ ಮೈ ಸ್ಟೈಲ್, ವಿ ದ ಸಿಕ್ಸ್, ಬೈ ಗಾಡ್ಸ್ ಗ್ರೇಸ್ ಹೇಳುವಂಥ ಬುಕ್ಕನ್ನು ಬರೆದಿದ್ದಾರೆ. ಹಾಗೆ ಸುನಿಲ್ ಗವಾಸ್ಕರ್ ಕೂಡ ಹಿ ವಾಸ್ ಅ ವೆರಿ ಫೇಮಸ್ ಕ್ರಿಕೆಟರ್. ಸೊ ಅವ್ರು ಬರೆದಿರುವಂಥ ಬುಕ್ ಯಾವುದು? ಸನ್ನಿ ಡೇಸ್, ರನ್ಸ್ ಆ್ಯಂಡ್ ರೂಯಿನ್ಸ್, ಹಾಗೂ ಸುನಿಲ್ ಗವಾಸ್ಕರ್ ಒಮ್ನಿಬಸ್ ಅಂತ ಹೇಳುವಂಥ ಬುಕ್ಸ್ಗಳನ್ನು ಬರೆದಿದ್ದಾರೆ. ಇನ್ನು ಅನಿಲ್ ಕುಂಬ್ಳೆ, ಕರ್ನಾಟಕದವರಾದಂಥ ಅನಿಲ್ ಕುಂಬ್ಳೆ, ವೈಡ್ ಆ್ಯಂಗಲ್ ಅಂತ ಹೇಳುವಂಥ ಒಂದು ಬುಕ್, ಕ್ಯಾಂಡಿಡ್ ಮೂಮೆಂಟ್ಸ್ ಫ್ರಮ್ ಮೈ ಪ್ಲೇಯಿಂಗ್ ಡೇಸ್. ಹಾಗೂ ಸಚಿನ್ ತೆಂಡೂಲ್ಕರ್ ಅವರ ಆಟೋಬಯೋಗ್ರಫಿ, ಪ್ಲೇಯಿಂಗ್ ಇಟ್ ಮೈ ವೇ, ಇದೊಂದು ಆಟೋಬಯೋಗ್ರಫಿ ಅಂತ ಹೇಳಿ ಹೇಳ್ಬೋದು. ಓಕೆ, ಇನ್ನು ಕೆಲವೊಂದು ಸಂಸ್ಥೆಗಳ ಮೋಟೋ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಯಿತಾ. ಇದು ತುಂಬ ಸಲ ಕೇಳಿದ್ರೆ, ಸತ್ಯಮೇವ ಜಯತೆ, ಅದು ನಮ್ಮ ದೇಶದ ಮೋಟೋ, ದೇಶದ ಧ್ಯೇಯ ವಾಕ್ಯ, ನ್ಯಾಷನಲ್ ಮೋಟೋ. ಸತ್ಯಮೇವ ಜಯತೆ ಅಂದ್ರೇನು? ಟ್ರುತ್ ಅಲೋನ್ ಟ್ರಯಂಫ್, ಸತ್ಯ ಒಂದೇ ಗೆಲ್ಲತ್ತೆ ಅಂತ ಹೇಳುವಂಥದ್ದು ಮುಂಡಕ ಉಪನಿಷದಿಂದ ತಗೊಂಡಿದ್ದಾರೆ ಆಯಿತಾ. ಇದು ಒಂದು. ಹಾಗೆ ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ, ಯಥೋ ಧರ್ಮಸ್ ತಥೋ ಜಯ, ಸುಪ್ರೀಂ ಕೋರ್ಟ್ನ ಧ್ಯೇಯ ವಾಕ್ಯ. ಯಥೋ ಧರ್ಮಸ್ ತಥೋ ಜಯ, ಎಲ್ಲಿ ಧರ್ಮವಿದೆ ಅಲ್ಲಿ ಜಯ ಇದೆ, ಅಲ್ಲಿ ವಿಕ್ಟ್ರಿ ಇದೆ ಅಂತ ಹೇಳುವಂಥದ್ದು ಸುಪ್ರೀಂ ಕೋರ್ಟ್ನ ಧ್ಯೇಯ ವಾಕ್ಯ. ಅದೆರಡು ಕೇಳಿದ್ದಾರೆ ಎಕ್ಸಾಮಲ್ಲಿ. ಇನ್ನು ಕೆಲವೊಂದೆಲ್ಲ ಇಂಡಿಯನ್ ಏರ್ ಫೋರ್ಸ್ನ ಧ್ಯೇಯ ವಾಕ್ಯ ಏನು? ನಭ ಸ್ಪರ್ಶಂ ದೀಪ್ತಂ, ಟಚ್ ದ ಸ್ಕೈ ವಿತ್ ಗ್ಲೋರಿ. ಇಂಡಿಯನ್ ಕೋಸ್ಟ್ ಗಾರ್ಡ್ನ ಏನು? ವಯಂ ರಕ್ಷಾಮಹ, ಅಂದರೆ ವಿ ಪ್ರೊಟೆಕ್ಟ್, ನಾವು ರಕ್ಷಿಸ್ತೇವೆ ಅಂತ ಹೇಳಿ, ವಯಂ ರಕ್ಷಾಮಹ ಅಂತ ಹೇಳುವಂಥದ್ದು. ಇಂಡಿಯನ್ ನೇವಿ ಶಮ್ನೋ ವರುಣ, ಮೇ ವರುಣ ಬಿ ಪೀಸ್ಫುಲ್ ಟು ಅಸ್ ಅಂತ, ವರುಣ ನಮ್ಮಲ್ಲಿ ಶಾಂತವಾಗಿರಲಿ ಅಂತ ಹೇಳಿ. ಹಾಗೂ ಇಂಡಿಯನ್ ಆರ್ಮಿ ಸೇವಾ ಪರಮೋ ಧರ್ಮ, ಸರ್ವಿಸ್ ಬಿಫೋರ್ ಸೆಲ್ಫ್. ಇಂಡಿಯನ್ ಆರ್ಮಿದು ಸೇವಾ ಪರಮೋ ಧರ್ಮ. ಇನ್ನು ಸತ್ಯಂ ಶಿವಂ ಸುಂದರಂ ನಾವು ಎಷ್ಟು ಸಲ ಹಾಡು ಕೇಳಿದೇವಲ್ವ, ಅದು ಯಾರ ಧ್ಯೇಯ ವಾಕ್ಯ? ದೂರದರ್ಶನ್ ಆಯಿತಾ. ಸತ್ಯಂ ಶಿವಂ ಸುಂದರಂ, ಸತ್ಯವು ದೇವ್ರ ಥರ, ಹಾಗೂ ದೇವರು ದಟ್ ಇಸ್ ಬ್ಯೂಟಿಫುಲ್, ಟ್ರೂತ್ ಇಸ್ ಗಾಡ್ ಆ್ಯಂಡ್ ಗಾಡ್ ಇಸ್ ಬ್ಯೂಟಿಫುಲ್ ಅಂತ ಹೇಳುವಂಥದ್ದು. ಹಾಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದು ಕೋಶ ಮೂಲೋದಂಡ, ಅಂದರೆ ಪೆನಾಲ್ಟಿ ಈಸ್ ದ ಫಂಡಮೆಂಟಲ್ ಆಫ್ ಟ್ರೆಷರಿ. ಒಂದು ಕೋಶಾಧಿಕಾರಿ ಹೇಳ್ತಾರಲ್ಲ, ಆ ಕೋಶಕ್ಕೆ ಮೂಲವಾದ ಇದೇನು? ದಂಡ, ಪೆನಾಲ್ಟಿ ಹೇಳುವಂಥದ್ದು, ಅದು ಅದರದ್ದು ಮೂಲ ಅಂತ ಹೇಳಿ. ಇನ್ನು ತುಂಬ ಸಲ ನಾವು ಹೇಳುವಂಥದ್ದು ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಿರ್ತೇವೆ ಅಲ್ವಾ. ಧರ್ಮ ಸೇವ್ಸ್ ಇಟ್ ಸೇವಿಯರ್ಸ್ ಅಂತ ಹೇಳಿ. ಯಾರ ಧ್ಯೇಯ ವಾಕ್ಯ ಇದು? ರಾ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಹೇಳ್ತಾರಲ್ಲ, ಅವರ ಧ್ಯೇಯ ವಾಕ್ಯ ರಾ. ಹಾಗೂ ಬಹುಜನ ಹಿತಾಯ ಬಹುಜನ ಸುಖಾಯ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಕಂಫರ್ಟ್ ಇರಲಿ ಹೇಳುವಂಥದ್ದು. ಬಹುಜನ ಹಿತಾಯ ಬಹುಜನ ಸುಖಾಯ ಹೇಳುವಂಥದ್ದು ಆಲ್ ಇಂಡಿಯಾ ರೇಡಿಯೋ, AIR ನಮ್ಮ ರೇಡಿಯೋ ಉಂಟಲ್ಲ, ಆಲ್ ಇಂಡಿಯಾ ರೇಡಿಯೋ. ಪ್ಲಸ್ LICದು ತುಂಬ ಸಲ ನಾವು ಕೇಳಿದ್ದೇವೆ, ಯೋಗಕ್ಷೇಮಂ ವಹಾಮ್ಯಹಂ, ಭಗವದ್ಗೀತೆಯಿಂದ ತೊಗೊಂಡಿರುವಂಥದ್ದು. ಯೋಗಕ್ಷೇಮಂ ವಹಾಮ್ಯಹಂ, ಐ ಶಾಲ್ ಟೇಕ್ ಕೇರ್ ಆಫ್ ವೆಲ್ಫೇರ್ ಅಂತ ಹೇಳುವಂಥದ್ದು. ಇನ್ನು ಆ ಭಾರತದ ಒಂದು ಗಡಿಯನ್ನು ಬಣ್ಣಿಸುವಂಥ ಒಂದು ವಿಷ್ಣು ಪುರಾಣದಿಂದ ಒಂದು ತೊಗೊಂಡಿರುವಂಥ ಒಂದು ಇದಿದೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಮ ಭಾರತೀಯತ್ರ ಸಂತತಿ. ಅಂದರೆ ಸಮುದ್ರಕ್ಕಿಂತ ಉತ್ತರದಲ್ಲಿರುವಂಥದ್ದು, ಹಿಮಾಲಯಕ್ಕಿಂತ ದಕ್ಷಿಣದಲ್ಲಿರುವಂಥ ಅಲ್ಲಿಯ ಆ ಜಾಗಕ್ಕೆ ಭಾರತ ಅಂತ ಕರೀತಾರೆ, ಅಲ್ಲಿಯ ಸಂತತಿಗೆ ಭಾರತೀಯರು ಅಂತ ಕರೀತಾರೆ ಅಂತ ಹೇಳುವಂಥದ್ದು. ಅದು ವಿಷ್ಣು ಪುರಾಣದಲ್ಲೇ ಇರುವಂಥದ್ದು. ಅಂದರೆ ಕೆಲವೊಂದು ಸಂಸ್ಕೃತ ಸ್ಟೇಟ್ಮೆಂಟ್ಸ್ಗಳು ಕೆಲವೊಂದು ಧ್ಯೇಯವಾಕ್ಯವಾಗಿವೆ, ಕೆಲವೊಂದು ಗಡಿಯನ್ನು ಬಣ್ಣಿಸುವಂಥದ್ದು, ಅದೆಲ್ಲ ನಾವು ಕಾಣ್ಬೋದು, ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಸೂಪರ್ಲೇಟಿವ್ಸ್ಗೆ ಅಂತ ಬಂದಾಗ, ಏರಿಯಾ ವೈಸ್ ಲಾರ್ಜೆಸ್ಟ್ ಸ್ಟೇಟ್ ರಾಜಸ್ಥಾನ್, ಅದೇ ಪಾಪ್ಯುಲೇಷನ್ ವೈಸ್ ಲಾರ್ಜೆಸ್ಟ್ ಸ್ಟೇಟ್ ಯಾವುದು? ಉತ್ತರ ಪ್ರದೇಶ್. ಹಾಗೆ ಏರಿಯಾ ವೈಸು ಅತಿ ಕಿರಿಯದಾದಂಥ ಸಣ್ಣ ರಾಜ್ಯ ಯಾವುದು? ಗೋವಾ. ಪಾಪ್ಯುಲೇಷನ್ ವೈಸ್ ಸ್ಮಾಲೆಸ್ಟ್ ಸ್ಟೇಟ್ ಸಿಕ್ಕಿಂ. ಹಾಗೆ ಟಾಲೆಸ್ಟ್ ಸ್ಟ್ಯಾಚ್ಯೂ ಯಾವುದು? ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೇಳ್ತೇವಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೇಳಿ. ಹಾಗೆ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸ್ಟೇಟ್, ತುಂಬ ಒತ್ತೊತ್ತು ಜನ ಇರುವಂಥದ್ದು, ಡೆನ್ಸ್ಲಿ ಪಾಪ್ಯುಲೇಷನ್ ಇರುವಂಥದ್ದು. 1 ಸ್ಕ್ವೇರ್ ಕಿಲೋಮೀಟ್ರಿಗೆ 1106 ಜನ ಇರ್ತಾರೆ ಬಿಹಾರ ರಾಜ್ಯದಲ್ಲಿ. ಭಾರತದ ಸುಮಾರು ಟೋಟಲ್ ಡೆನ್ಸಿಟಿ ಸುಮಾರು 382 ಇದ್ದರೆ, ಒಂದು 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿ 382 ಜನ ಇದ್ದರೆ, ಬಿಹಾರಲ್ಲಿ ಅದೇ 1106 ಜನ. ಇದ್ರ ನಂತರ ಬರುವಂಥದ್ದು ವೆಸ್ಟ್ ಬೆಂಗಾಲ್, 1028 ಬರುತ್ತೆ. ಹಾಗೆ ಅತಿ ಕಮ್ಮಿ ಜನಸಾಂದ್ರತೆ ಇರುವಂಥ ಪ್ರದೇಶ ಯಾವುದು? ಲೀಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸ್ಟೇಟ್ ಅರುಣಾಚಲ್ ಪ್ರದೇಶ್ ಬರುವಂಥದ್ದು. ಇದೊಂದು ವೆರಿ ಇಂಪಾರ್ಟೆಂಟ್. ಹೈಯೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ವಾಟರ್ ಫಾಲ್
ಆ್ಯಕ್ಚುಲಿ ಮುಂಚೆ ಜೋಗ್ ಫಾಲ್ಸ್ ಇತ್ತು, ಬಟ್ ಈಗ ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗ್ತಾ ಇರೋ ಕಾರಣಕ್ಕೆ ದೇರ್ ಇಸ್ ಅ ನ್ಯೂ ಒಂದು ಕುಂಚಿಕಲ್ ಫಾಲ್ಸ್ ಅಂತ ಹೇಳಿ ಕರೀತಾರೆ. ವಾರಾಹಿ ನದಿಯ ಕರ್ನಾಟಕದಲ್ಲಿ ಇರುವಂಥದ್ದು. ವಾರಾಹಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥದ್ದು ಕುಂಚಿಕಲ್ ಫಾಲ್ಸ್. ಸೊ ದಿಸ್ ಹ್ಯಾಸ್ ಬಿಕಮ್ ನಾಟ್ ಓನ್ಲಿ ಇಂಡಿಯಾಸ್ ಬಟ್ ಏಷ್ಯಾಸ್ ಹೈಯೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ವಾಟರ್ಫಾಲ್ ಆಗಿರುವಂಥದ್ದು ಕುಂಚಿಕಲ್ ಫಾಲ್ಸ್. ಹಾಗೆ ಇತ್ತೀಚೆಗೆ ಹುಬ್ಬಳ್ಳಿ ಜಂಕ್ಷನ್ ದ್ಯಾಟ್ ಹ್ಯಾಸ್ ಬಿಕಮ್ ದ ಲಾಂಗೆಸ್ಟ್ ರೈಲ್ವೆ ಪ್ಲ್ಯಾಟ್ಫಾರ್ಮ್. ಸುಮಾರು 1507 ಮೀಟರ್ ಅಥವಾ 4944 ಫೀಟ್ ಇರುವಂಥದ್ದು. ಸೊ ದೀಸ್ ಆರ್ ಸಮ್ ಆಫ್ ದ ಸೂಪರ್ಲೇಟಿವ್ಸ್ ವಾಟ್ ವಿ ಸಿ. ಇನ್ನು ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ನೋಡೋದಾದರೆ, ಕರೆಂಟ್ ಅಫೇರ್ಸ್ ಬಾನು ಮುಷ್ತಾಕ್ ಅವರು ತುಂಬ ಈಗ ಮೈಸೂರು ದಸರಾ ಸಂದರ್ಭದಲ್ಲಿ ಮೈಸೂರು ದಸರಾನ ಉದ್ಘಾಟನೆ ಮಾಡಿದಂಥವ್ರು. ಯಾಕೆ? ಬಿಕಾಸ್ ಶಿ ವಾಸ್ ಅವಾರ್ಡೆಡ್ ವಿತ್ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್. 2025 ಇಸ್ವಿ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಸಿಕ್ಕಿದಂಥದ್ದು. ಯಾವ ಪುಸ್ತಕಕ್ಕೆ ಅವರದ್ದು? ಆ್ಯಕ್ಚುಲಿ ಕನ್ನಡ ಪುಸ್ತಕ ಎದೆಯ ಹಣತೆ ಹೇಳುವಂಥದ್ದು, ಬಟ್ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿರುವಂಥವ್ರು ದೀಪಾ ಬಸ್ತಿ, ಆಯಿತಾ, ಶ್ರೀಮತಿ ದೀಪಾ ಬಸ್ತಿ. ಸೊ ದೇ ಬೋತ್ ಗಾಟ್ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್, ಆಯಿತಾ. ಅದಕ್ಕೆ ಇಂಗ್ಲೀಷ್ ಬುಕ್ ಹಾರ್ಟ್ ಲ್ಯಾಂಪ್ ಅಂತ ಕೂಡ ಕರೀತಾರೆ, ಹಾರ್ಟ್ ಲ್ಯಾಂಪ್ ಫಾರ್ ದ ಬುಕ್ ಹಾರ್ಟ್ ಲ್ಯಾಂಪ್. ಸೊ ಇದೊಂದು ತುಂಬ ಪ್ರಚಲಿತವಿರುವಂಥ ವಿದ್ಯಮಾನ. ಹಾಗೆ ಇತ್ತೀಚೆಗೆ ಎಸ್ ಎಲ್ ಭೈರಪ್ಪನವರು ನಿಧನ ಹೊಂದಿದ್ರಲ್ವ. ಸೊ ಹಿ ವಾಸ್ ಅವಾರ್ಡೆಡ್, ಹಿ ವಾಸ್ ದ ಪದ್ಮಭೂಷಣ್ ಅವಾರ್ಡಿ, ಪ್ಲಸ್ ಹಲವಾರು ಸರಸ್ವತಿ ಸಮ್ಮಾನ್, ವೆರಿ ಫೇಮಸ್ ಲಿಟ್ರರಿ ಅವಾರ್ಡ್ ಅದು. ಸರಸ್ವತಿ ಸಮ್ಮಾನ್ ಸಿಕ್ಕಿತ್ತು ಅವರಿಗೆ, ಪದ್ಮಭೂಷಣ್, ಪದ್ಮಶ್ರೀ, ಇನ್ನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳೆಲ್ಲ ಸಿಕ್ಕಿತ್ತು. ಹಾಗೂ ಅವರ ಎಷ್ಟೋ ವರ್ಕ್ಸ್ಗಳು 14ಕ್ಕಿಂತ ಜಾಸ್ತಿ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಆಗಿವೆ. ಸುಮಾರು 24 ನೋವೆಲ್ಸ್ಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಓಕೆ, ಸೊ ಹಿ ಇಸ್ ಅ ವೆರಿ ವೈಡ್ಲಿ ಅಕ್ಲೇಮ್ಡ್ ಕನ್ನಡ ಆಥರ್ ಎಸ್ ಎಲ್ ಭೈರಪ್ಪ. ಸೊ ಅವರ ಬುಕ್ಸ್ಗಳ ಒಂದು ಹೆಸರು ಕೆಲವೊಂದು ಹೇಳಬೇಕಂದ್ರೆ ಪರ್ವ, ಗೃಹಭಂಗ, ಆವರಣ, ನಾಯಿ ನೆರಳು, ವಂಶವೃಕ್ಷ, ಉತ್ತರಾಖಂಡ, ಯಾನ, ತಪ್ಪಲು ನೀನಾದೆ, ಧರ್ಮಶ್ರೀ, ದಾಟು, ಮಂದ್ರ, ದೂರ ಸರಿದರು, ಸುಮಾರಿದೆ. ಕೆಲವೊಂದು ಹೆಸರಾದರೂ ನಿಮ್ಗೆ ಗೊತ್ತಿದ್ರೆ ಒಳ್ಳೆಯದು, ಆಯಿತಾ. ಓಕೆ, ಇನ್ನು ಒಲಿಂಪಿಕ್ಗೆ ಸಂಬಂಧಪಟ್ಟ ಬಂದ ಹಾಗೆ 2024ರಲ್ಲಿ ಪ್ಯಾರಿಸಲ್ಲಿ ಒಲಿಂಪಿಕ್ ನಡೀತು. ಸೊ ಅದರಲ್ಲಿ ಭಾರತಕ್ಕೆ ಯಾವುದೇ ಗೋಲ್ಡ್ ಮೆಡಲ್ ಸಿಗಲಿಲ್ಲ, ಬಟ್ 1 ಸಿಲ್ವರ್ ಮೆಡಲು, 5 ಕಂಚು, 5 ಬ್ರಾನ್ಸ್ ಮೆಡಲ್ ಸಿಕ್ತು. ಸೊ ಟೋಟಲ್ 6 ಮೆಡಲ್ ಸಿಕ್ತು, ಆಯಿತಾ. ಯಾರ್ಯಾರು ಅದು ಅವಾರ್ಡೀಸ್ಗಳು? ಸೊ ಮನು ಭಕರ್ ಬ್ರಾನ್ಸ್ ಅವಾರ್ಡ್, ನೀರಜ್ ಚೋಪ್ರಾ ಜಾವ್ಲಿನ್ ಸಿಲ್ವರ್, ಇವರು ಜಾವ್ಲಿನ್ ನೀರಜ್ ಚೋಪ್ರಾ. ಅರ್ಲಿಯರ್ ಹಿ ಹ್ಯಾಡ್, ಅದರ ಹಿಂದಿನ ಇದರಲ್ಲಿ ಗೋಲ್ಡ್ ಸಿಕ್ಕಿತ್ತು, ಗೋಲ್ಡ್ ಫಾರ್ ದ ಸೇಮ್ ಇದು, ಬಟ್ ದಿಸ್ ಟೈಮ್ ಹಿ ಗಾಟ್ ಸಿಲ್ವರ್. ಇನ್ನು ಉಳಿದಿದ್ದೆಲ್ಲ ಬ್ರಾನ್ಸ್. ಮೇ ಬಿ ಈಗ ರೈಫಲಲ್ಲಿ ಇರ್ಬೋದು, ಅಮನ್ ಸೆಹ್ರಾವತ್ ಹೇಳುವಂಥದ್ದು ರೆಸ್ಲಿಂಗಲ್ಲಿ, ಮೆನ್ಸ್ ಹಾಕಿ ಬ್ರಾನ್ಸ್ ಸಿಕ್ತು. ಸೊ ಇಲ್ಲಿ ತನಕ ಭಾರತಕ್ಕೆ ಟೋಟಲ್ 41 ಮೆಡಲ್ ಸಿಕ್ಕಿದೆ. ಅದರಲ್ಲಿ 10 ಗೋಲ್ಡ್, 10 ಸಿಲ್ವರ್ ಮತ್ತು 21 ಬ್ರಾನ್ಸ್. 10 ಗೋಲ್ಡ್ ಮೆಡಲಲ್ಲಿ 8 ಆಲ್ರೆಡಿ ಹಾಕಿ, ಫೀಲ್ಡ್ ಹಾಕಿಂದ ಬಂದಿರುವಂಥದ್ದು. ಇನ್ನು 2 ಯಾವುದು? ಒಂದು ರೈಫಲ್ ಅಭಿನವ್ ಬಿಂದ್ರಾ ಗೋಲ್ಡ್, ಹಾಗೂ ಇನ್ನೊಂದು ನೀರಜ್ ಚೋಪ್ರಾ ಜಾವ್ಲಿನಲ್ಲಿ. ಈ ವರ್ಷದಲ್ಲ, ಐ ಥಿಂಕ್ 2020ರಲ್ಲಿ ಸಿಕ್ಕಿರುವಂಥ ಒಲಿಂಪಿಕಲ್ಲಿ ಸಿಕ್ಕಿರುವಂಥದ್ದು. ಸೊ ಇದನ್ನು ಹೇಳಬೇಕಂದ್ರೆ ಈ ಗೋಲ್ಡ್ ಎಲ್ಲ ನಾವು ನೋಡುವಂಥದ್ದು ಇಂಡಿಯನ್ ಹಾಕಿ ಟೀಮ್ ಕಂಟಿನ್ಯೂಸ್ ಆಗಿ ಗೋಲ್ಡ್ ಮೆಡಲ್ ಸಿಕ್ಕಿರುವಂಥದ್ದು. ಇನ್ನು ಸಿಲ್ವರ್ ಮೆಡಲ್ ಸಿಕ್ಕಿದೆ. ಸೊ ಅಭಿನವ್ ಬಿಂದ್ರಾ ಇಂಡಿವಿಜುವಲ್ ಇದಾದರೆ ಅಭಿನವ್ ಬಿಂದ್ರಾ ಒಂದು ಗೋಲ್ಡ್ ಮೆಡಲ್ ಸಿಕ್ಕಿರುವಂಥದ್ದು, ಹಾಗೂ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ. ಇದು ಇತ್ತೀಚೆಗಿನ 6 ಮೆಡಲ್ಸ್ ಸಿಕ್ಕಿರುವಂಥದ್ದು 2024ನೇ ಒಲಿಂಪಿಕ್ಸಲ್ಲಿ. ಸೊ ಇನ್ನು ನೆಕ್ಸ್ಟ್ ಒಲಿಂಪಿಕ್ಸ್ ಆ್ಯಕ್ಚುಲಿ ಆಗುವಂಥದ್ದು ಸಮ್ಮರ್ ಒಲಿಂಪಿಕ್ಸ್ ಬಗ್ಗೆ ಹೇಳುವಂಥದ್ದು ನಾವು ಯೂಶ್ವಲಿ. ಸೊ ನೆಕ್ಸ್ಟ್ ಒಲಿಂಪಿಕ್ಸ್ ಲಾಸ್ ಏಂಜಲೀಸ್ US ಆಗುವಂಥದ್ದು. ವಿಂಟರ್ ಒಲಿಂಪಿಕ್ಸ್ 2026ರಲ್ಲಿ ಶೆಡ್ಯೂಲ್ ಆಗಿದೆ, ಇಟಲಿ, ಆಯಿತಾ. ಇನ್ನು ಇತ್ತೀಚೆಗೆ ಏಷ್ಯಾ ಕಪ್ ಆಯಿತು, ಹಲವಾರು ಡ್ರಾಮೆಟಿಕ್ ಇವೆಂಟ್ಸ್ಗಳಾಗಿರುವಂಥದ್ದು ಏಷ್ಯಾ ಕಪ್. ಲಾಸ್ಟಿಗೆ ಫೈನಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತು. ಸೊ ಎಲ್ಲ ಆಗಿದ್ದಂಥದ್ದು ದಿಸ್ ಹ್ಯಾಪೆಂಡ್ ಇನ್ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE ಅಲ್ಲಾಗಿರುವಂಥದ್ದು. ಕ್ಯಾಪ್ಟನ್ ಯಾರಿದ್ರು? ಸೂರ್ಯಕುಮಾರ್ ಯಾದವ್, ಇಂಡಿಯಾ ಟೀಮ್ಗೆ ಹಿ ವಾಸ್ ದ ಕ್ಯಾಪ್ಟನ್. ಸೊ ಇದೊಂದು ಇನ್ನೊಂದು ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು ಪ್ರೆಸೆಂಟ್ ಇದು. ಹಾಗೂ ಒಂದು ವೆರಿ ಫೇಮಸ್ ವರ್ಟಿಕಲ್ ಬ್ರಿಡ್ಜ್ ಇದಾಯಿತು, ನ್ಯೂ ಪಂಬನ್ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ಅಂತೇಳಿ ರಾಮೇಶ್ವರಂದಲ್ಲಿ. ಇಟ್ ವಾಸ್ ರೀಸೆಂಟ್ಲಿ ಇನಾಗರೇಟೆಡ್. ಸೊ ಅದೊಂದು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆನ ಕೇಳಿದ್ರೆ ಕೇಳ್ಬೋದು. ರಾಮೇಶ್ವರಂ, ತಮಿಳ್ನಾಡಲ್ಲಿ ರಾಮೇಶ್ವರಮಲ್ಲಿ ಪಂಬನ್, ನ್ಯೂ ಪಂಬನ್ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್, ದಿಸ್ ವಾಸ್ ರೀಸೆಂಟ್ಲಿ ಇನಾಗರೇಟೆಡ್. ಹಾಗೆ ಗುಕೇಶ್ ದೊಮ್ಮರಾಜು ಹೇಳುವಂಥ ವ್ಯಕ್ತಿ, ಅ ವೆರಿ ಫೇಮಸ್ ಚೆಸ್ ಪ್ಲೇಯರ್. ಹಿ ಬಿಕೇಮ್ ದ ವರ್ಲ್ಡ್ಸ್ youngest chess player at 18 years and he currently is also ಆದಾಗ he was a youngest chess player, but he is winning different titles. He is one of the very famous world chess champions from India.
ಹಾಗೆ ಪ್ರಜ್ಞಾನಂದ ಅವರೆಲ್ಲರೂ ಕೂಡ ಇದ್ದಾರೆ. ಬಟ್ ಈಸ್ ಅ ಪ್ರೆಸೆಂಟ್ ತುಂಬ ಚಾಲ್ತಿಯಲ್ಲಿರುವಂಥ ಹೆಸರು ಗುಕೇಶ್ ದೊಮ್ಮರಾಜು ಅಂತ ಹೇಳುವಂಥದ್ದು. ಇನ್ನು ಭಾರತ ರತ್ನಕ್ಕೆ ಸಂಬಂಧಪಟ್ಟದ್ದು ಕೆಲವೊಂದು ವಿಷಯಗಳನ್ನು ಹೇಳಿಬಿಡ್ತೇನೆ. ಸೊ ಇದರಲ್ಲಿ ಭಾರತ ರತ್ನ ಇರುವಂಥದ್ದು ಮಧ್ಯದಲ್ಲಿ ಸನ್ ಎಂಬ್ಲಮ್ ಇರುವಂಥದ್ದು. ಸೊ ಫಸ್ಟ್ ಭಾರತ ರತ್ನ ಅವಾರ್ಡಿಸ್ಗಳು ಯಾರು? ಸಿ ರಾಜಗೋಪಾಲಾಚಾರಿ, ಸಿ ವಿ ರಾಮನ್ ಹಾಗೂ ಸರ್ವೇಪಳ್ಳಿ ರಾಧಾಕೃಷ್ಣನ್ 1954 ಇದನ್ನು ಅವಾರ್ಡ್ ನೀಡಿದರು. ಹಾಗೆ ನೊಬೆಲ್ ಪ್ರೈಸ್ ಮತ್ತು ಭಾರತ ರತ್ನ ಎರಡೂ ಸಿಕ್ಕವ್ರು ಯಾರು? ಸಿ ವಿ ರಾಮನ್ ಅವರು. ಇವರ ಬರ್ತ್ಡೇ ಫೆಬ್ರವರಿ 28ಕ್ಕೆ ನ್ಯಾಷನಲ್ ಸೈನ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೂ ಇತ್ತೀಚೆಗೆ ರೀಸೆಂಟಾಗಿ 2024ರಲ್ಲಿ 5 ಜನರಿಗೆ ಭಾರತ ರತ್ನವನ್ನು ನೀಡಿದರು. ಯಾರ್ಯಾರು? ಕರ್ಪೂರಿ ಠಾಕೂರ್, ಲಾಲ್ ಕೃಷ್ಣ ಅದ್ವಾನಿ, ಪಿ ವಿ ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಅಂತ ಹೇಳುವಂಥವ್ರು, ಹಾಗೂ ಎಮ್ ಎಸ್ ಸ್ವಾಮಿನಾಥನ್ ಹಿ ಈಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಮಾಡಿದಂಥವ್ರು ಎಮ್ ಎಸ್ ಸ್ವಾಮಿನಾಥನ್. ಹಾಗೂ ಕರ್ಪೂರಿ ಠಾಕೂರ್ ಹಿ ಈಸ್ ದ ಫಾರ್ಮರ್ ಬಿಹಾರ್ ಚೀಫ್ ಮಿನಿಸ್ಟರ್ ಆಗಿದ್ದರು. ಚೌಧರಿ ಚರಣ್ ಸಿಂಗ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಪಿ ವಿ ನರಸಿಂಹರಾವ್ ಕೂಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಲಾಲ್ ಕೃಷ್ಣ ಅದ್ವಾನಿ ಹಿ ವಾಸ್ ದ ಫಾರ್ಮರ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಓಕೆ, ಹಾಗೂ 5 ಜನ ಹೆಂಗಸರಿಗೆ ವಿಮೆನ್ ದೇ ವೇರ್ ಅವಾರ್ಡೆಡ್ ವಿತ್ ಭಾರತ ರತ್ನ. ಇಂದಿರಾ ಗಾಂಧಿ, ಮದರ್ ತೆರೆಸಾ, ಅರುಣಾ ಆಸಿಫ್ ಅಲಿ, ಎಮ್ ಎಸ್ ಸುಬ್ಬುಲಕ್ಷ್ಮಿ ಮತ್ತು ಲತಾ ಮಂಗೇಶ್ಕರ್. ಓಕೆ, ಎಸ್. ಸೊ ದಿಸ್ ವಾಸ್ ಆಲ್ ಅಬೌಟ್ ವೆರಿ ಕ್ವಿಕ್. ತುಂಬ ವಿಚಾರಗಳನ್ನು ನಾವು ಒಂದೇ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಪರ್ಪಸ್ಲಿ ವಿ ಹ್ಯಾವ್ ಡನ್ ಇಟ್ ಇನ್ ದ ಅಂದರೆ ಪ್ರೀವಿಯಸ್ ಡೇ. ನಾಳೆ ಎಕ್ಸಾಮ್ ಇದ್ದರೆ ಸೊ ದ್ಯಾಟ್ ನಿಮಗೆ ನೆನಪಲ್ಲಿರುತ್ತೆ ಆ ಹೆಸರುಗಳು ಅಂತ ಹೇಳುವಂಥ ಕಾರಣಕ್ಕೆ ಟುಡೇ ಐ ಆಮ್ ಡೂಯಿಂಗ್. ಸೊ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಹಾಗೂ ಫ್ರೀ ಟೆಸ್ಟ್ಗಳು ಕೂಡ ಇವೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ. ವಿ ಹ್ಯಾವ್ ಗಿವನ್ ಅ ಫ್ರೀ ಟೆಸ್ಟ್. ಸೊ ಪ್ಲೀಸ್ ಚೆಕ್ಔಟ್ ದೆಮ್. ಓಕೆ, ಯಾಕೆಂದರೆ ತುಂಬ ಜನ ಅಟೆಂಪ್ಟ್ ಮಾಡ್ತಿದ್ದಾರೆ. ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಆದರೆ ಆವಾಗ ಅದನ್ನು ಅಟೆಂಪ್ಟ್ ಮಾಡಿ. www.abhijnalegal.in ಅಂತ ಇದೆ, ಅಥವಾ ಅಭಿಜ್ಞಾ ಲಾ ಸೀರೀಸ್ ಹೇಳುವಂಥ ಆ್ಯಪ್ ಇದೆ. ಅಲ್ಲೂ ಕೂಡ ನೀವು ಟೆಸ್ಟ್ ಅದನ್ನು ಫ್ರೀ ಟೆಸ್ಟ್ಗಳನ್ನು ತೊಗೊಳ್ಬೋದು. ಅಂದರೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಥರ ನಿಮಗೆ ಒಂದು ಎಕ್ಸಾಮಿಗೆ ಸ್ವಲ್ಪ ಪ್ರಿಪ್ರೇಷನ್ ಆಗೋ ಥರ. ಸೊ ಇಲ್ಲಿ ನೀವು ಕಾಣ್ತೀರಿ ಫುಲ್ ಲೆಂತ್ ಮಾಕ್ ಟೆಸ್ಟ್ ಅಂತ ಹೇಳುವಂಥದ್ದು. ಅದನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಫೋನ್ ನಂಬರ್ ಹಾಕಿ ಯು ಕ್ಯಾನ್ ಅಟೆಂಪ್ಟ್ ದೆಮ್. ಅಥವಾ ಅದರ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತಿದ್ದೇನೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಎಲ್ರಿಗೂ ಕೂಡ ಈ ಎಕ್ಸಾಮಿಗೆ ಶುಭಾಶಯಗಳನ್ನ ಹೇಳ್ತಾ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಬೇಡಿ. ಆರಾಮಾಗಿ ಎಷ್ಟು ಬರುತ್ತೋ ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸಾಮನ್ನು ಬರೆದು ನಿಮ್ಮ ಎಕ್ಸಾಮಲ್ಲಿ ತೇರ್ಗಡೆ ಹೊನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ನಮಸ್ತೆ.